ಇಂದ್ರಿಯ ಮನ ಬುದ್ಧಿ ಚಿತ್ತು ಅಹಂಕಾರ ಮಹತ್ತತ್ವಾದಿಗಳು ಒಳಗಿನ ಪ್ರಪಂಚ. ಇದನ್ನು ಪಾಠ ಮಾಡಿದ್ದಾರೆ. ಇನ್ನಿತರಲ್ಲಿ ಒಂಥರದನ್ನೆಲ್ಲ ತಗೊಳ್ಳೋದು. ಈಗ ಹೊರಗಿಂದು ಒಳಗಿಂದು ಎಲ್ಲ ಕೂಡಿಸಿ ತೆಗೆದುಕೊಳ್ಳುವುದು. ಇನ್ನಿತರಲ್ಲಿಯ ರಾಗವದು ಪ್ರೀತಿ. ಆ ವಸ್ತುಗಳಲ್ಲಿ ಯಾವ ಪ್ರೀತಿ ಇದೆಯೋ ಅದು ರಾಗವು. ಅದು ತಾನು ಅವಿದ್ಯೆ ಎಂದೆನಿಸಿ ಎನಿಪುದು. ಅವಿದ್ಯೆ ಎಂದು ಹೇಳಿಸಿಕೊಳ್ಳುತ್ತದೆ. ಹೊರಗಿನ ಮತ್ತು ಒಳಗಿನ ಪದಾರ್ಥಗಳು ಅವುಗಳಲ್ಲಿ ಪ್ರೀತಿ ಇದ್ದರೆ ಅವಿದ್ಯೆ ಅಂತ ಕರೀತಾರೆ. ಎನಿಪುದು ಇನ್ನಿತರೆಡೆಯೋಳು ಮತ್ತೆ ಇನ್ನಿತರೆಡೆಯೋಳು ಮತ್ತೆ ಈ ಎಲ್ಲ ಪದಾರ್ಥಗಳಲ್ಲಿ ತನಗೆ ವಿರಾಗ ಸವನಿಸಲ್ಕೆ, ತನಗೆ ವಿರಾಗ ವೈರಾಗ್ಯವು ಉಂಟಾಗಲು, ಅನಾಸಕ್ತಿಯು ಉಂಟಾಗಲು, ವಿರಾಗ ಉಂಟಾಗಲು ವಿದ್ಯೆ ಏನಿಪ್ಪುದು ಅಂತ ಅನ್ವಯ. ವಿರಾಗ ವನಿತು ಪುಟ್ಟಿದೊಡೆ ವಿದ್ಯೆ ಅಂತ ಕರೆಸಿಕೊಳ್ತದೆ. ಇನಿತು ತೋರಿಕೆಗಳಲ್ಲಿ ತನಗೆ ರಾಗ ವಿರಾಗ. ರಾಗ ಉಂಟಾದ್ರೆ ಪ್ರೀತಿ, ವಿರಾಗ ಉಂಟಾದ್ರೆ ಪ್ರೀತಿ ಇಲ್ಲ, ಅಪ್ರೀತಿ. ರಾಗ ಉಂಟಾದ್ರೆ ಆಸಕ್ತಿ, ವಿರಾಗ ಉಂಟಾದ್ರೆ ಅನಾಸಕ್ತಿ. ರಾಗ ವಿರಾಗವು ಅನಿತು ಪುಟ್ಟಿದೊಡೆ, ಇವು ಹುಟ್ಟಿದೊಡೆ. ವಿದ್ಯಾ ಅವಿದ್ಯೆ ಎನಿಪುದು. ರಾಗವು ಅವಿದ್ಯೆ ಎಂದು ಕರೆಯಿಸಿಕೊಳ್ಳುತ್ತದೆ, ವಿರಾಗವು ವಿದ್ಯೆ ಎಂದು ಕರೆಯಿಸಿಕೊಳ್ಳುತ್ತದೆ. ವಿಷಯಗಳಲ್ಲಿ ಪ್ರೀತಿ ಇತ್ತು ಅವಿದ್ಯೆ, ಪ್ರೀತಿ ಹೊರಟು ಹೋಗಿತ್ತು ವಿದ್ಯೆ. ವಿದ್ಯೆ ಎನಿಪುದು. ಮಿಶ್ರಗತಿಯಿಂದ ಸನ್ಮುನಿ ವನಿತಾ ಕದಂಬ ವಂದಿತ ಪಾದೆ. ಇಲ್ಲಿ ರಾಗ ವಿರಾಗ ಮಿಶ್ರ. ರಾಗ ಉಂಟಾದ್ರೆ ಅವಿದ್ಯೆ, ವಿರಾಗ ಉಂಟಾದ್ರೆ ವಿದ್ಯೆ. ಮಿಶ್ರಗತಿಯಿಂದ ವನಿತೆ ಸನ್ಮುನಿ ವನಿತಾ ಕದಂಬ ವಂದಿತ ಪಾದೆ. ಏನು ಹೇಳ್ತಾರೆ? ಸನ್ಮುನಿ ಅಂತ ಒಂದು ಶಬ್ದ ಹಾಕ್ಯಾರ. ಶ್ರೇಷ್ಠರಾದ ಮುನಿಗಳ, ವನಿತಾ ಸ್ತ್ರೀಯರ, ಕದಂಬ ಸಮೂಹದಿಂದ ವಂದಿತ ಪಾದೆ ನಮಸ್ಕಾರ ಮಾಡಿಸಿಕೊಳ್ಳಲು ಯೋಗ್ಯವಾದ ಪಾದಗಳು ಉಳ್ಳವಳೆ. ಋಷಿಮುನಿಗಳೆಲ್ಲ ಗೃಹಸ್ಥಾಶ್ರಮದಲ್ಲೇ ಇದ್ದರು. ಬಹಳಷ್ಟು ಋಷಿಮುನಿಗಳ ಕಥೆಗಳನ್ನು ನಾವು ಕೇಳ್ತೇವೆ. ನೋಟ ಮಾತ್ರಕ್ಕೆ ಅವರು ಗೃಹಸ್ಥರೇ. ಗುರುಕುಲದಲ್ಲಿ ಪತಿ ಪತ್ನಿಯರು ಸಹಜವಾಗಿ ಇದ್ದರು. ಆಶ್ರಮದ ಪ್ರತಿಬಂಧಕ ಇಲ್ಲ ಅಂತ ಮೊನ್ನೊಂದಿನ ಪ್ರವಚನದಲ್ಲಿ ಬಂದಿದೆ. ಆಶ್ರಮದ ಪ್ರತಿಬಂಧಕ್ಕಿಲ್ಲ, ಜ್ಞಾನವೇ ಮುಖ್ಯ. ನೀ ಯಾವುದಾರ ಆಶ್ರಮದಾಗಿರು. ಏನಂತಾರೆ ಇಲ್ಲಿ ಇವರು? ಸನ್ಮುನಿಗಳ, ಯೋಗ್ಯರಾದ ಶ್ರೇಷ್ಠ ಮುನಿಗಳ ಧರ್ಮಪತ್ನಿಯರ ಸಮೂಹದಿಂದ ನಮಸ್ಕಾರ ಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯವಾದ ಪಾದಗಳು ಉಳ್ಳವಳೆ. ತಮ್ಮ ಹೆಂಡತಿ ಮೇಲಿನ ಪ್ರೀತಿಯಿಂದ ಹಿಂಗೆ ಏನಾರ ಸಂಬೋಧನೆ ಮಾಡಿದಾರ, ಅಥವಾ ಅವಳಲ್ಲಿರುವ ಯೋಗ್ಯತೆಯಿಂದ ಈ ರೀತಿ ಸಂಬೋಧನೆ ಮಾಡಿದ್ದಾರೆ ಅಂದ್ರೆ ಮೈತ್ರೇಯಿಯಲ್ಲಿರುವ ಯೋಗ್ಯತೆಯಿಂದಲೇ ಈ ರೀತಿಯಾಗಿ ಸಂಬೋಧನೆ ಮಾಡಿದ್ದಾರೆ. ಕಾತ್ಯಾಯನಿಯೂ ಕೂಡ ಮಹಾನುಭಾವರ ಧರ್ಮಪತ್ನಿಯೇ. ಆಕೆ ಒಬ್ಬ ಮುನಿಯ ಧರ್ಮಪತ್ನಿ. ಹೀಗೆ ಇನ್ನೂ ಎಷ್ಟೋ ಜನ ಇದ್ದಾರೆ ಅಂತ ಅದರ ಅರ್ಥ. ಸಹಜವಾಗಿ ಇಲ್ಲಿ ಗೊತ್ತಾಗುವಂಥದ್ದು, ಪ್ರಾಪಂಚಿಕ ವ್ಯವಹಾರವನ್ನು ತ್ಯಾಗ ಮಾಡದೇ ಇರುವಂತಹ ಎಷ್ಟೋ ಜನರು ಇದ್ದಾರೆ. ಅದಕ್ಕಾಗಿ ಆ ಎಲ್ಲರಿಂದಲೂ, ಎಲ್ಲ ಋಷಿಗಳ ಧರ್ಮ ಪತ್ನಿಯರಿಂದಲೂ ನಮಸ್ಕಾರ ಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯಲಾಗಿದ್ದೀಯಾ, ಇಷ್ಟೇ ಅದರ ಅಭಿಪ್ರಾಯ. ಕಾರಣ ಏನು? ಉತ್ತಮ ಜಿಜ್ಞಾಸು, ಮತ್ತೇನಿಲ್ಲ. ಒಬ್ಬ ರಾಜನಲ್ಲಿ ಇರುವಷ್ಟು ಆಸ್ತಿ ಇತ್ತು ಅವ್ರಿಗೆ, ಯಾಜ್ಞವಲ್ಕ್ಯರಿಗೆ. ಅದನ್ನು ತೃಣಪ್ರಾಯವಾಗಿ ಕಂಡಳು. ಇದೇ ಅದಕ್ಕೆ ಬೇಕು ನನಗೆ ಅಂದಳು. ನಿತ್ಯ ಸುಖ ಇದರಿಂದ ಸಿಕ್ಕುವುದಿಲ್ಲ ಅಂದ್ರೆ ಇದನ್ನು ತೊಗೊಂಡು ನಾ ಏನು ಮಾಡಲಿ ಅಂದಳು. ಅದಕ್ಕಾಗಿ ಹೊಗಳಿದ್ದಾರೆ ಅಂತ ಅರ್ಥ ಅಲ್ಲ, ಅವಳಲ್ಲಿರುವ ಯೋಗ್ಯತೆಯನ್ನು ಬೆಳಕಿಗೆ ತಂದಿದ್ದಾರೆ ಅಂತ ಅರ್ಥ. ವಂದಿತ ಪಾದೆ. ವಿದ್ಯೆ ಅವಿದ್ಯೆ ಎರಡಾಯ್ತಾ? ವಿದ್ಯೆಯೇ ಸತ್ವಂ, ಅವಿದ್ಯೆಯೇ ತಮವದು. ವಿದ್ಯಾವಿದ್ಯೆಯು ಕೂಡಿದರೆ ರಜೋಗುಣವಕ್ಕು. ಇಲ್ಲಿ ಗುಣ ಹೇಳ್ತಾರೆ.
ಮ್ಯಾಲೆ ವಿದ್ಯೆ ಅಷ್ಟೇ ಹೇಳಿದ್ದೆ. ಮಿಶ್ರ ಆಯ್ತಂದ್ರೆ ತಮೋಗುಣ ಅಂತ ಹೇಳ್ತಾರೆ. ವಿದ್ಯೆಯೇ ಸತ್ವಗುಣವು, ಅವಿದ್ಯೆಯೇ ತಮೋಗುಣವು, ಎರಡೂ ಕೂಡಿದರೆ ರಜೋಗುಣವು. ಎರಡೂ ಕೂಡಿದರೆ ರಜೋಗುಣ. ಇಲ್ಲೇನು ಭಾಳ ಅರ್ಥ ಏನು ಹೇಳಲಿಕ್ಕಿಲ್ಲ. ವಿದ್ಯೆಯೇ ಸತ್ವಂ, ಅವಿದ್ಯೆಯೇ ತಮವದು, ವಿದ್ಯೆಯೇ ರಜೋಗುಣವೂ ಹಕ್ಕು. ಹೃದಯ ಮೈತ್ರೇಯಿ, ಪ್ರೀತಿಗೆ ಪಾತ್ರಳಾದ ಮೈತ್ರೇಯೇ, ಕೃತಾರ್ಥೆ ನೀನು ಎಲೆ, ನೀನು ಎಲೆ ಅಂದರೆ ಸಂಬೋಧನೆ ಪ್ರಥಮ. ನೀನು ಕೃತಾರ್ಥೆ, ನೀನು ಧನ್ಯಳು. ಯಾಕೆ ಆತ್ಮವಿಷಯಕವಾಗಿ ಪ್ರಶ್ನೆ ಮಾಡಿದ್ದೀಯಾ, ತಿಳ್ಕೊಳ್ಳಿಕ್ಕೆ ಇಚ್ಛೆ ಮಾಡಿದ್ದೀಯಾ. ಶುದ್ಧ ವಿದ್ಯೆಯಿಂದ ಇನಿತನು ಅರಿವುದು. ಮುಂದೆ ಹೇಳುವ ಎಲ್ಲವನ್ನು, ಇನಿತನು ಅಂದರೆ ಮುಂದೆ ಹೇಳುವ ಎಲ್ಲವನ್ನು ಅರಿವುದು ಅಂತ ಅರ್ಥ. ಕೊನೆ ನುಡಿ. ಗುಣಕಾರ್ಯವೆಂಬ ತದ್ಗುಣಮಯವೆಂಬ ಮೇನ್ ಗುಣಗಂಧವೆಂಬ 5 ವಿರತಿಯೇ ಗುಣರೂಪವೆನಿಸುವ ಈ ತ್ರಿವಿಧ ವಿಭಾಗೆ ನಿರ್ಗುಣನಾಗಿ ತನ್ನೋಳು ಇಂತು ಇವು ಮಿಥ್ಯೆ. ನೋಡ್ರಿ ಏನಂತಾರೆ. ಇವು ಗುಣಾತ್ಮಕವಾದವು. ಇಲ್ಲಿ 5 ಭಾಗ ಇದೆ. ಗುಣಕಾರ್ಯ 1, ಸತ್ವಗುಣ, ರಜೋಗುಣ, ತಮೋಗುಣ 3, ಆಮೇಲೆ ಗುಣಗಂಧ 1, 5 ವೈರಾಗ್ಯ. ಬರ್ತಾರೆ ನೋಡ್ರಿ. ಗುಣಕಾರ್ಯವೆಂಬ 1 ವೈರಾಗ್ಯ. ತದ್ಗುಣವೆಂಬ ಸತ್ವಗುಣ, ರಜೋಗುಣ, ತಮೋಗುಣವೆಂಬ ಅವು 3. ತದ್ಗುಣಮಯವೆಂಬ ಮೇನ್ ಗುಣಗಂಧವೆಂಬ, ಗುಣಗಂಧ ಅನ್ನುವ ಮೇನ್ ಗುಣಗಂಧವೆಂಬ 5 ವಿರತಿಯೇ 5 ವೈರಾಗ್ಯಗಳು. 5 ವಿರತಿಯೇ ಗುಣರೂಪವೆನಿಸುವ, ಇವು ಗುಣರೂಪಗಳು. ಸತ್ವಗುಣ, ರಜೋಗುಣ, ತಮೋ ಗುಣಾತ್ಮಕವಾದವುಗಳು ಎನಿಸುವ ಈ ತ್ರಿವಿಧ ವಿಭಾಗೆ, 3 ವಿಧವಾದ ಭಾಗ. ತ್ರಿವಿಧ ವಿಭಾಗೆ ನಿರ್ಗುಣವಾಗಿ ತನ್ನೋಳಿಂತವು ಮಿಥ್ಯೆ, ತನ್ನೋಳು ಇಂತಿವು ಮಿಥ್ಯೆ. ನಿನ್ನ ಸ್ವರೂಪ ಎಂಥದ್ದು ಅಂತ ಕೇಳಿದರೆ ನಿರ್ಗುಣ ಸ್ವರೂಪ. ಇವು ಗುಣಾತ್ಮಕವಾಗಿವೆ 5 ವೈರಾಗ್ಯಗಳು. ಇವು ನಿನ್ನ ಸ್ವರೂಪದಲ್ಲಿ ಅಡಿ ಇಡಲಾರವು. ನಿನ್ನ ಸ್ವರೂಪದಲ್ಲಿ ಹೆಜ್ಜೆ ಇಡಲಿಕ್ಕೆ ಇವುಗಳಿಗೆ ಅವಕಾಶ ಇಲ್ಲ. ವಿಷಯಗಳಲ್ಲಿ ಇವು ವೈರಾಗ್ಯ. ಅಂತಃಕರಣದಲ್ಲಿ ವೈರಾಗ್ಯ. ಅಂತಃಕರಣವು ಕೂಡ ಆತ್ಮನಿಗೆ ವಿಷಯವೇ. ಅಂತಃಕರಣದಲ್ಲಿ ವೈರಾಗ್ಯ ಹೇಳಬೇಕಲ್ಲದೆ ಆತ್ಮತತ್ವದಲ್ಲಿ ವೈರಾಗ್ಯ ಹೇಳಲಿಕ್ಕೆ ಬರುವುದಿಲ್ಲ. ಏನೆಲ್ಲ ನಡೆಯುವುದು ಸೂಕ್ಷ್ಮ ಶರೀರದಲ್ಲಿ ಅಂತ ಪೂರ್ವದಲ್ಲಿ ಚಿಂತನೆ ಮಾಡಿದ್ದೇವೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಚೇತನದಲ್ಲಿ ಏನು ವ್ಯವಹಾರ ಇಲ್ಲ, ಶಾಸ್ತ್ರೀಯ ವ್ಯವಹಾರ ನಾ ಹೇಳೋದು. ಈ ಸ್ಥೂಲ ಶರೀರದಲ್ಲಿಯೂ ಶಾಸ್ತ್ರೀಯ ವ್ಯವಹಾರ ಏನೂ ಇಲ್ಲ. ಮತ್ತೆಲ್ಲ ನಡೆಯುವುದಿಲ್ಲ ಅಂದರೆ ಅಂತಃಕರಣದಲ್ಲಿ. ಮನ ಬುದ್ಧಿ 2 ಭಾಳ ಮುಖ್ಯ ಇದ್ದಾವೆ. ಅಂತಃಕರಣ ಅಂದ್ರೆ 4 ಅದಾವೆ. ಮನ, ಬುದ್ಧಿ, ಚಿತ್ತು, ಅಹಂಕಾರ. ಒಂದೇ ಅಂತಃಕರಣ. ವೃತ್ತಿ ಭಿನ್ನವಾಗಿ 4 ಅಂತ ಕರೆಸ್ಕೊಳ್ತದೆ ಅಷ್ಟೇ. ಇದೆಲ್ಲವೂ ಅಂತಃಕರಣದಲ್ಲಿ ನಡೆಯುವಂಥದ್ದು. ಇದು ಕವಚ ಅಷ್ಟೇ, ಭೋಗಾಯತನ. ಸ್ಥೂಲ ಶರೀರ ಕವಚ ಅಷ್ಟೇ. ಮಾನ್ಯ ದೃಷ್ಟಾಂತ ಆಗೈತಿ. ಕವಚ ಇದು ಬೇಕು. ಇದು ಇಲ್ಲದೆ ಇದ್ದರೆ ವ್ಯವಹಾರ ನಡೆಯುವುದಿಲ್ಲ. ಆದರೆ ಇದು ಪರಮ ಕಾರಣ ಅಲ್ಲ. ಪರಮ ಕಾರಣ ಯಾವುದು ಅಂತ ಕೇಳಿದರೆ ಮನಸ್ಸು, ಬುದ್ಧಿ. ಶಾಸ್ತ್ರ ಯಾರಿಗೆ ಹೇಳ್ತೀವಿ ಅಂದ್ರೆ ಮನಸ್ಸಿಗೆ ಹೇಳ್ತೀವಿ. ಶಾಸ್ತ್ರ ಕೇಳೋದು ಯಾರು ಅಂದ್ರೆ ಮನಸ್ಸೇ ಕೇಳೋದು. ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳಲೇನ? 2 ಬೈಗಳ ಬೈದ್ರಿ ಯಾರಿಗೆ ಮುಟ್ತಾವ? ಕಿವಿಗೆ, ಮನಸ್ಸಿಗೆ ಮುಟ್ತಾವ. ಕಿವಿಗೆ ಮುಟ್ಟೋದಿಲ್ಲ. ಕಿವಿ ದ್ವಾರ ಅಷ್ಟೇ, ಅದು ಪಾಪ. ಮನಸ್ಸಿಗೆ ಮುಟ್ತಾವೆ. ಮತ್ತು ಅವು ಮನಸ್ಸಿಗೆ ಮುಟ್ತಾವಂದ್ರೆ ಇದು ಮನಸ್ಸಿಗೆ ಮುಟ್ಟೋದು. ಶಾಸ್ತ್ರನು ಮನಸ್ಸಿಗೆ ಸಂಬಂಧ. ಸ್ಥೂಲ ಶರೀರಕ್ಕೂ ಸಂಬಂಧ ಇಲ್ಲ, ಒಳಗಿರುವ ಅಖಂಡ ಚೇತನಕ್ಕೂ ಸಂಬಂಧ ಇಲ್ಲ. ಅದಕ್ಕಾಗಿ ಈ 5 ವೈರಾಗ್ಯಗಳು ನಿನ್ನಲ್ಲಿ ಅಡಿ ಇಡಲಾರವು. ಇವು ನಿನ್ನಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀನು ನಿರ್ಗುಣ. ಸಾಕ್ಷಿ ಚೇತ ಕೇವಲ ನಿರ್ಗುಣ ಅಂತ ಉಪನಿಷತ್ತಿದೆ. ವಿಭಾಗಿ ನಿರ್ಗುಣನಾಗಿ ತನ್ನೊಳು ಇಂತಿವು ಮಿಥ್ಯೆ. ತನ್ನೊಳು ನಿನ್ನಲ್ಲಿ ಆತ್ಮತತ್ವದಲ್ಲಿ ಮಿಥ್ಯೆ. ವಿದ್ಯೆಯೋಳ್ ಕೂಡದ ಅವಿದ್ಯೆಯೋಳ್ ಬೆರಸದೆ, ವಿದ್ಯೆಯೋಳ್ ಕೂಡದೆ ಮಾಡೋಣ ಅದನ್ನು. ವಿದ್ಯೆಯೋಳ್ ಕೂಡದೆ ಅವಿದ್ಯೆಯೋಳ್ ಬೆರಸದೆ, ವಿದ್ಯೆಗಳೆಂಬ 2ರೊಳು ಪೊದ್ದದೆ
ಪರತರಮಾಗಿ ತೋರುವ ಶುದ್ಧ ವಿದ್ಯೆಯಿಂದ ನಿನ್ನ ನೀನು ಎಲೆ ನೀರೇ. ನಿದ್ದೆಯಿಂದ ಅರಿ ನಿನ್ನನು ಎಲೆ ನೀರೇ. ಇನ್ನೊಂದ್ಸಲ ನೋಡ್ರಿ. ವಿದ್ಯೆಯೊಳ್ ಕೂಡದ ಮೈತ್ರೇಯ ಹಾಗೂ ನಮ್ಮ ನಿಮ್ಮೆಲ್ಲರ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ವಿದ್ಯೆಯೊಳು ಕೂಡದೆ, ವಿದ್ಯೆ ಹೇಳ್ಕೊಂಬಂದ್ರು ಅವು ಗುಣಮಯ ಅಂತ ಹೇಳಿದರು. ವಿದ್ಯೆಯೊಳು ಕೂಡದೆ, ಅವಿದ್ಯೆಯೊಳು ಬೆರೆಸದೆ, ಅವಿದ್ಯೆಯಲ್ಲಿ ಬೆರೆಸದೆ ಕೂಡದೆ ಅಂತ ಅರ್ಥ. ವಿದ್ಯೆಗಳೆಂಬೆರಡರೊಳು ಪೊದ್ದದೆ, ಎರಡು ವಿದ್ಯೆಗಳನ್ನು ಅಂಟಿಕೊಳ್ಳದೆ, ಅವಿದ್ಯೆಗಳನ್ನು ಪೊದ್ದದೆ ಹೊಂದದೆ, ಪರತರಮಾಗಿ ಶ್ರೇಷ್ಠವಾಗಿ ತೋರುವ, ಶ್ರೇಷ್ಠವಾಗಿ ಅಂದರೆ ವಿದ್ಯೆಗಳಿಗಿಂತಲೂ ಭಿನ್ನವಾಗಿ ತೋರುವ ಶುದ್ಧ ವಿದ್ಯೆಯಿಂದ ನಿನ್ನನು ಎಲೆ ನೀರೇ ನಿನ್ನನು ಅರಿ. ಶುದ್ಧವಾದ ವಿದ್ಯೆಯಿಂದ ನಿನ್ನನು ಅರಿ ಐತೆ ನೋಡ್ರಲ್ಲಿ. ಶುದ್ಧ ವಿದ್ಯೆಯಿಂದರಿ ಅನ್ನುವಲ್ಲಿ ಶುದ್ಧ ವಿದ್ಯೆಯಿಂದ ಎಲೆ ನೀರೇ ನಿನ್ನನು ಅರಿ, ನಿನ್ನನ್ನು ತಿಳಿ. ಪುಸ್ತಕದವ್ರು ನೋಡಲಿ ಅಂತ ಬಿಡಿಯಾಗಿ ಹೇಳಿ ಆಯಿತು. ಇಲ್ಲಿ ಅದು ವಿದ್ಯೆಯೂ ಅಲ್ಲ, ರಾಗ ವಿದ್ಯೆ ಸತ್ವಗುಣ, ಅವಿದ್ಯೆ ತಮೋಗುಣ, ಎರಡೂ ಕೂಡಿದ್ದು ಮಿಶ್ರಾದದ್ದು ರಜೋಗುಣ. ಇದು ಯಾವುದೂ ಕೂಡ ಶುದ್ಧ ವಿದ್ಯೆ ಅಂತ ಕರೆಸಿಕೊಳ್ಳುವುದಿಲ್ಲ. ಹಾಗಾದ್ರೆ ಶುದ್ಧ ವಿದ್ಯೆ ಯಾವುದಿದೆ ಅನ್ನೋದನ್ನು ಹೇಳ್ತಾರೆ, ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಶುದ್ಧ ವಿದ್ಯೆಯಿಂದ ನೀನು ನಿನ್ನನ್ನು ಅರಿ. ಅದು ಶುದ್ಧ ವಿದ್ಯೆ ಮುನ್ವರೆದ ನಾನಾ ಪ್ರಪಂಚದ ಭೇದವೆಲ್ಲವೂ ಪುಷಿಯೆಂದು ಒದವಿ, ತಾನು ಅರಿದ ಅರಿವು ಅಡಗಿ ಪೂರ್ಣಾನಂದ ಪದವಾದ ಬರೀ ಅರಿವಿನ ತೋರಿಕೆ. ಸಂಕ್ಷಿಪ್ತವಾಗಿ ಹೇಳ್ತಾರೆ ಇಲ್ಲಿ, ಮುಂದನ್ನು ವಿಸ್ತಾರವಾಗಿ ಹೇಳ್ತಾರೆ. ಏನಂತಾರೆ ನೋಡ್ರಿ. ಅದು ಶುದ್ಧ ವಿದ್ಯೆ, ಇದು ಅನ್ಲಿಲ್ಲ. ಅದು ಅಂದರು ಅಂದರೆ ಇಲ್ಲಿ ಪರೋಕ್ಷ ಅಂತ ಆಯ್ತಾ? ಹೇಳೋರಿಗೆಲ್ಲ ಕೇಳೋರಿಗೆ ಹೇಳೋವಾಗ ಅಪರೋಕ್ಷ ಆಗದೆ ಹೋದ್ರೆ ಆಮ್ಯಾಂಗ ಹೇಳ್ತಾನೆ. ಹೇಳೋವಾಗ ಅಪರೋಕ್ಷ, ಕೇಳೋವಾಗ ಪರೋಕ್ಷ. ಅದು ಒಂದು ಶಬ್ದ ಹಾಕ್ಯಾರ. ಶುದ್ಧ ವಿದ್ಯೆ, ಅದು ಶುದ್ಧ ವಿದ್ಯೆ ಯಾವುದು? ಮುನ್ವರೆದ ನಾನಾ ಪ್ರಪಂಚದ ಭೇದವೆಲ್ಲವೂ, ಒಳಗಿನ ಹೊರಗಿನ ಎಲ್ಲ ಪ್ರಪಂಚ ತಗೊಳ್ರಿ. ಆ ಎಲ್ಲ ಪ್ರಪಂಚದ ಭೇದ, ಒಂದಕ್ಕೊಂದು ಭೇದ ಇದೆ. ಹೊರಗಿನ ಪ್ರಪಂಚದಲ್ಲೂ ಭೇದ ಇದೆ, ಒಳಗಿನ ಪ್ರಪಂಚದಲ್ಲೂ ಭೇದ ಇದೆ. ಪಂಚ ಜ್ಞಾನೇಂದ್ರಿಯಗಳು ಬೇರೆ, ಪಂಚಕರ್ಮೇಂದ್ರಿಯಗಳು ಬೇರೆ, ಮನ ಬುದ್ಧಿ ಚಿತ್ತು ಅಹಂಕಾರಗಳು ಬೇರೆ. ಇನ್ನು ಹೊರಗಿನ ರೂಪ ರಸ ಗಂಧ ಶಬ್ದ ಸ್ಪರ್ಶ ಇವುಗಳು ಬೇರೆ. ಇವೆಲ್ಲವೂ ಭೇದದಿಂದ ಕೂಡಿಕೊಂಡಿವೆ. ಒಳಗಿನ ಪ್ರಪಂಚರ ಆಗಲಿ ಹೊರಗಿನ ಪ್ರಪಂಚರ ಆಗಲಿ, ಅಲ್ಲಿ ಭೇದ ಇದ್ದಲ್ಲೇ ಪ್ರಪಂಚ ಎಂದೇವು. ಅದಕ್ಕೆ ಭೇದ ಇಲ್ಲದೆ ಹೋಗಿದ್ರೆ ಅದಕ್ಕೆ ಪ್ರಪಂಚನೂ ಅನ್ನಕ್ಕೆ ಬರ್ತಿರ್ಲಿಲ್ಲ ನಮ್ಗೆ. ಅದಕ್ಕಾಗಿ ಅಂದರು ಮುನ್ವರೆದ, ಮೊದಲು ಹೇಳಿದ ನಾನಾ ಪ್ರಪಂಚದ ಭೇದವೆಲ್ಲವೂ ಪುಷಿ ಎಂದು, ಅದೆಲ್ಲವೂ ಸುಳ್ಳು ಎಂದು ಒದವಿ ಆಸಕ್ತಿಯಿಂದ ತಾನು ಅರಿದ ಅರಿವು ಅಡಗಿ, ಬ್ರಹ್ಮ ಒಂದೇ ಸತ್ಯ, ಉಳಿದದ್ದೆಲ್ಲೂ ಮಿಥ್ಯ. ಮೊದಲು ಹೇಳಿದ ಪ್ರಪಂಚ ಸುಳ್ಳು, ಖುಷಿ ಅಂದರು, ಅದು ಮಿಥ್ಯ. ಬ್ರಹ್ಮ ಒಂದೇ ಸತ್ಯ. ಮಿಥ್ಯಾಭೂತವಾದ ಪ್ರಪಂಚವು ತೋರಬೇಕಾದರೆ ಯಥಾರ್ಥವಾದ ಒಂದು ವಸ್ತು ಇರಬೇಕು, ಅದು ಬ್ರಹ್ಮ, ಅದು ಸತ್ಯ. ತಾನು ಆ ಸತ್ಯವಾದದ್ದೇ ನನ್ನ ಸ್ವರೂಪ, ತಾನು ಎಂದು ಅರಿದ ಅರಿವು, ತಿಳಿದಿರುವ ಜ್ಞಾನವು ಅಡಗಿ. ಮರಿಬೇಕಂತ್ರಿ, ಅಡಗಿ ಅಂತ ಬರ್ತಾರೆ ನೋಡ್ರಿ. ಮತ್ತೆ ಅಲ್ಲಿ ಮರಿಬೇಕಂತ ಬರ್ತಾರೆ. ಪೂರ್ಣಾನಂದ ಪದವಾದ, ಪೂರ್ಣ ಆನಂದ ಸ್ವರೂಪವಾದ, ಪದವಾದ ಅಂದ್ರೆ ಸ್ವರೂಪವಾದ ಬರೀ ಅರಿವಿನ ತೋರಿಕೆ ಶುದ್ಧ ವಿದ್ಯೆ. ಇಲ್ಲಿ ಮರೆಯದೇ ಹೋದ್ರೆ ಏನಾಗ್ತದೆ ಅನ್ನೋದು ಈ ಪೂರ್ವದಲ್ಲಿ ಚಿಂತನೆ ಆಗೈತಿ. ಅಂತಃಕರಣ ವೃತ್ತಿ ಇರ್ತತಿ.
ಮರೆಯದೆ ಹೋದರೆ ಅಂತಃಕರಣದ ವೃತ್ತಿ ಇರ್ತದೆ. ಮರತಿ ಅಂದ್ರೆ ಆವಾಗ ಅಂತಃಕರಣವೂ ನಿನಗೆ ಕಾಣೋದಿಲ್ಲ, ಅಂದ್ರೆ ಒಳಗಿನ ಪ್ರಪಂಚವೂ ಕಾಣೋದಿಲ್ಲ, ಹೊರಗಿನ ಪ್ರಪಂಚವೂ ಕಾಣೋದಿಲ್ಲ. ಏನು ಉಳಿತದ ಅಂದರೆ ಕೇವಲ ಅರಿವಿನ ಗಟ್ಟಿ ನೀನು, ಮತ್ತೇನೂ ಇಲ್ಲ. ಅರಿವು ನಾನು ಅನ್ನುವುದು ಸಹಜ ಆಗಬೇಕು. ಮರಿಬೇಕಂದ್ರೆ ಏನಿದ್ರ ಅರ್ಥ? ಸಹಜ ಆಗಬೇಕು. ನಿಮ್ಮ ಶರೀರಗಳು ನಿಮಗೆ ನಾನು ಎಂದು ಎಷ್ಟು ಸಹಜವಾಗಿದೆಯೋ ಅಷ್ಟು, ಅಥವಾ ನಾಮಗಳು ಎಷ್ಟು ಸಹಜವಾಗಿವೆಯೋ ಅಷ್ಟು. ಈಗ ಯಾರ್ದಾರ ಒಬ್ಬರು ಹೆಸರು ಹಿಡಿದು ಕರೆದ್ರೆ ಅವರ ಓ ಅಂತಾರೆ, ಹುಡ್ದವ್ರು ಓ ಅಂತಾರಣ ಅನ್ನೋದಿಲ್ಲ. ಮತ್ತು ಆ ನಾಮವೇ ನಾನು ಅನ್ನೋದು ಸಹಜ ಆಗೈತೆ. ಅನುಸಂಧಾನತೆನೇ ಇಲ್ಲೇ, ಅನುಸಂಧಾನ ಇಲ್ಲ. ಮರಿಬೇಕಂತ ಹೇಳಿರೋರು ಅಂದ್ರೆ ಸಹಜ ಆಗಬೇಕು ಅನ್ನೋದು ಅದರ ಅರ್ಥ. ನಾನು ಅರಿವಿನ ಗಟ್ಟಿ ಅನ್ನೋದನ್ನು ಮರೆಯಬೇಕು ಅಂದರೆ ಏನೋದು ಸಹಜವಾಗಬೇಕು. ಒಮ್ಮೆ ಕಲ್ತದ್ದು ಮರ್ತಿರ್ತೀರಿ ಅಂದ್ರೆ ಮರ್ತಂಗಾಗಿರ್ತೈತಿ, ಮರ್ತಿರೋದಿಲ್ಲ. ಸಣ್ಣ ಹುಡುಗರಿದ್ದಾಗ ಬೈಸಿಕಲ್ಲ ನಡೆಸೋದು ಕಲ್ತಿದ್ರಿ, ನಡಕ್ಕೆ ಎಷ್ಟೋ ದಿನ ಬಿಟ್ಟಿದ್ರಿ, ಅಕಸ್ಮಾತ್ ಪ್ರಸಂಗ ಬಂತು ಬೈಸಿಕಲ್ಲ ನಡೆಸಿದ್ರಿ, ಸಹಜ. ಯಾವಾಗೋ ಕಲಿತದ್ದು ನಡುವೆ ಮರ್ತ ಬಿಟ್ಟಿದ್ದೀರ ಅದನ್ನು, ಸೈಕಲ್ ಹೊಡಿದನ್ನ ಅಕಸ್ಮಾತ್ ಪ್ರಸಂಗ ಬಂತು, ಅದ್ರ ಮೇಲೆ ನೀವು ಸಹಜವಾಗಿ ನಡೀತೀರಿ. ಯಾಕೆ? ಕಲಿತು ಮರ್ತಿದ್ರಿ. ಇದು ಅಷ್ಟೇ. ನಾನು ಅವರು ಸ್ವರೂಪ ಅನ್ನುವುದನ್ನು ತಿಳಿದದ್ದನ್ನು ಅಳಿ ಮರಿ ಅಂತ ಅದರ ಅರ್ಥ. ಸಹಜ ಆಗಬೇಕಂತ ಅದರ ಅರ್ಥ, ಸಹಜ ಆಗಬೇಕು. ಇದು ಶುದ್ಧ ವಿದ್ಯೆ ಅಂತ ಆಯಿತು. ಇದನ್ನು ಮುಂದೆ ಇದು ವೈರಾಗ್ಯ ಪಂಚಕ ನಿರೂಪಣೆ ಸೂತ್ರ 5ಕ್ಕೆ ಪದ 45ಕ್ಕೆ ಮುಗಿತದೆ. ಮುಂದಿನ ಸೂತ್ರಕ್ಕೆ ಹೋಗೋಣ. ನನಗೆ ಅದು ಕಲ್ಪನೆ ಇರಲ್ಲ. ಮುಂದಿನ ಸೂತ್ರ ತಲೆ ಕೆಡಿಸಿತ್ತು ನನಗೆ. ಯಾಕೆ ತಲೆ ಕೆಡಿಸಿತ್ತು ಅಂದ್ರೆ ತಟಸ್ಥ ಲಕ್ಷಣ ಯಾಕೆ ಕೂಡಿಸೋದಿಲ್ಲ, ಅದು ಭಾಳ ಮುಖ್ಯ. ತಟಸ್ಥ ಲಕ್ಷಣ ಇಲ್ಲಿ ಯಾಕೆ ಕೂಡಿಸ್ಬೇಕು? ಇಲ್ಲಿ ಆತ್ಮನ ಸ್ವರೂಪ ಲಕ್ಷಣ ಅಂತ ಹೇಳ್ತೇವೆ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪೂರ್ಣ ರೂಪ. ಈ 5 ಲಕ್ಷಣಗಳನ್ನು ಇಟ್ಟುಕೊಂಡು ತಟಸ್ಥ ಲಕ್ಷಣವನ್ನು ಈ ಸೂತ್ರಕ್ಕೆ ಜೋಡಿಸ್ಬೇಕು. ಮುಗಿಸುವಾಗ ಏನು ಮುಗಿಸ್ತಾರಂತ ನಾವು ಓದಿದ್ದು ನೋಡ್ರಿ. ಆತ್ಮಂಗೆ ಸದಾ ಅದಿ ತಟಸ್ಥ ಲಕ್ಷಣ ನಿರೂಪಣೆ ಸೂತ್ರ 6ಕ್ಕೆ ಪದ 52ಕ್ಕೆ ಅಂತ ಓದಿದ್ನಿ ನಾ ಆರಂಭದಲ್ಲಿ. ತಟಸ್ಥ ಲಕ್ಷಣ ಯಾಕೆ ಕೂಡಿಸ್ಬೇಕು? ತಟಸ್ಥ ಲಕ್ಷಣ ಅಂದರೆ ಏನು? ಕಾದಾಚಿತ್ ಕತ್ವೇ ಸತಿ ಇತರ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣ. ಯಾವುದೋ ಒಂದು ಸಮಯದಲ್ಲಿ ಎದ್ದು ಹೋಗುವುದು ಅಂದರೆ ಅಲ್ಲಿಂದ ಹೋಗುವುದು ಅಂತ ಅದರ ಅರ್ಥ. ದೇವದತ್ತನ ಮನೆ ಯಾವುದು ಅಂತ ಕೇಳಿದ ದೃಷ್ಟಾಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾವನೋ ಒಬ್ಬ ಆಪ್ತ ದೇವದತ್ತನ ಮನೆಗೆ ಬಂದಂಥ ಮನುಷ್ಯ, ದೇವದತ್ತನ ಮನೆ ಗೊತ್ತಿಲ್ಲ. ಒಬ್ಬ ಮನುಷ್ಯನ ಕೇಳಿದ, ನೋಡ್ರಿ ಇಲ್ಲಿ ದೇವದತ್ತ ಅಂತಿದ್ದಾರಂತ, ಅವ್ರ ಮನೆ ಯಾವುದು? ನೀವು ಕೇಳೋದಕ್ಕೆ ಆ ಮನೆ ಮೇಲೆ ಒಂದು ಕಾಯಿ ಕುಂತಿತ್ತು. ಅವೇನಂದ, ಆ ಕಾಗಿ ಕೊಡ್ತದ್ದೇ ದೇವದತ್ತನ ಮನೆ ಅಂದ. ನೋಡಿದ ಅವ ಕಾಯಿ ಕೂತದ್ದು ನೋಡಿದ, ಅವ್ನು ನೋಡ್ಕೊಡ್ದ ಕಾಗಿ ಎದ್ದು ಹೋಯ್ತು. ಕಾಗಿ ಎದ್ದು ಹೋದ್ರು ಏನು ಮಾಡ್ತೋ? ದೇವದತ್ತನ ಮನೆಯನ್ನು ತೋರಿಸಿ ಇನ್ನುಳಿದ ಮನೆಗಳಿಂದ ಬೇರ್ಪಡಿಸಿ. ಮನೆಯನ್ನು ತೋರಿಸಿ ಅಂದ್ರೇನು? ಇನ್ನುಳಿದ ಮನೆಗಳಿಂದ ಬೇರ್ಪಡಿಸಿ ದೇವದತ್ತನ ಮನೆಯನ್ನು ತೋರಿಸಿ ಎದ್ದು ಹೋಯಿತು. ಕಾದಾಚಿತ್ ಕತ್ವೇ ಸತಿ ಇತರ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣಂ ಅಂತ ಬರ್ಕೊಂಡು ಬಂದಾರೆ. ಇಲ್ಲಿ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪೂರ್ಣ ರೂಪ, ಆತ್ಮನ ಸ್ವರೂಪ ಲಕ್ಷಣಗಳು ಅಂತ ಹೇಳ್ಕೊಂಡು ಬಂದಿದ್ದೇವೆ. ಇಲ್ಲಿರೋದು 5 ಲಕ್ಷಣ ಹೇಳ್ಯಾರ, ಮತ್ತೇನು ಹೇಳಿಲ್ಲ. ತಟಸ್ಥ ಲಕ್ಷಣದಲ್ಲಿ ಅದನ್ನು ಕೂಡಿಸ್ಬೇಕು. ಯಾಕೆ ಕೂಡಿಸ್ಬೇಕು ಅಂತ ಚಿಂತನೆಯಲ್ಲಿ ತೊಡಗಿತ್ತು ವೃತ್ತಿ. ಅದಕ್ಕಾಗಿ ನೇರವಾಗಿ ಸೂತ್ರನ ಚಾಲು ಮಾಡೀನಿ. ನೋಡೋಣ ಏನೇನು ಆಗ್ತದೋ. ಸತ್ಯಾನುಭವದಿಂದ, ಯಥಾರ್ಥವಾದ ಅನುಭವದಿಂದ, ಇಷ್ಟ ಹೇಳ್ತೇನೆ ಇಲ್ಲಿಗೆ. ಸತ್ಯಾನುಭವದಿಂದ, ಯಥಾರ್ಥವಾದ ಅನುಭವದಿಂದ ವಿಚಾರ ಮಾಡಲು ಅಖಂಡಿತ, ಖಂಡಿತವಲ್ಲದ, ಪೂರ್ಣವಾದಂಥ ಅರ್ಥ. ನಿತ್ಯ ಅರ್ಥಾತ್ 4 ಅಭಾವಗಳಿಗೆ ಅಪ್ರತಿಯೋಗಿಯಾದ ಪಂಚ ಅವಯವನು ತಾನೇ. ವಿರೋಧಾಭಾಸತೆ ಅಂತ ಮೊದಲೇ ಹೇಳಿದ್ದೇನೆ.
5 ಅವಯವಗಳುಳ್ಳವನು ತಾನೇ. ಮತ್ತು ಅವಾಗ ಅಖಂಡಿತ ಅಂತ ಹೆಂಗೆ ಅಂತೀರಿ? ಯಾವುದು ಅವಯವಗಳಿಂದ ಕೂಡಿದೆಯೋ ಅದು ಅನಿತ್ಯ. ಲೋಕದಲ್ಲಿ ಸಾವಯವ ಆಯಿತು ಅಂದರೆ ಅನಿತ್ಯ. ಮತ್ತಿಲ್ಲಿ ಪಂಚ ಅವಯವಗಳಿಂದ ಕೂಡಿದ್ದು ಬರೆದ್ದಾರೆ, ಅಖಂಡಿತ ನಿತ್ಯ, ಪಂಚ ಅವಯವನು ತಾನೇ. ನಾವು ಶಾಸ್ತ್ರದಲ್ಲಿ ಏನು ಹೇಳ್ತೇವೆ? ಸದ್ರೂಪವೇ ಚಿದ್ರೂಪ, ಆಮೇಲೆ ಮೊದಲು ಸತ್ತು ಚಿತ್ತು ಆನಂದ ಅಂತ ಹೇಳ್ತೇವೆ. ಸದ್ರೂಪವೇ ಚಿದ್ರೂಪ, ಚಿದ್ರೂಪವೇ ಆನಂದ ರೂಪ, ಆನಂದ ರೂಪವೇ ನಿತ್ಯ ರೂಪ, ನಿತ್ಯ ರೂಪವೇ ಪೂರ್ಣ ರೂಪ. ಅಲ್ಲಿ ಭೇದ ಇಲ್ಲ ಅಂತ ಹೇಳ್ತೇವೆ. ಹೌದಾ? ಆತ್ಮನಿಗೂ ಈ 5 ಲಕ್ಷಣ ತಿಳಿಸಾಕೆ ಹೇಳಿದಪ್ಪ ಇವು. ಅಲ್ಲಿ ಭೇದ ಇಲ್ಲ. ಸದ್ರೂಪವೇ ಚಿದ್ರೂಪ. ಒಂದು ವೇಳೆ ಸದ್ರೂಪವು ಚಿದ್ರೂಪ ಅಲ್ಲ ಅಂದ್ರೆ ಸದ್ರೂಪ ಜಡ ಆಗ್ಬೇಕಾಕೈತಿ. ಸದ್ರೂಪವು ಚಿದ್ರೂಪ ಅಲ್ಲ ಅಂತ ಅಂಗೀಕಾರ ಮಾಡಿದ್ರೆ ಸದ್ರೂಪ ತ್ರಿಕಾಲಾಬಾಧಿತವಾದ ಸದ್ರೂಪ ಜಡ ಆಕೈತಿ. ಮತ್ತು ಆತ್ಮನ ಸ್ವರೂಪ ಲಕ್ಷಣ ಇದು. ಆತ್ಮ ಚೇತನನೋ ಜಡನೋ? ಚೇತನ. ಹಾಗಾದ್ರೆ ಸದ್ರೂಪವೇ ಚಿದ್ರೂಪ, ಚಿದ್ರೂಪವೇ ಸದ್ರೂಪ ಅಂತ ಕೂಡಿಸ್ಬೇಕೀಗ ನಾವಿಲ್ಲಿ. ಸದ್ರೂಪ ಬೇರೆ ಚಿದ್ರೂಪ ಬೇರೆ ಅನ್ನಕ್ಕೆ ಬರೋದಿಲ್ಲ. ಮುಂದೆ ಸದ್ರೂಪ ಚಿದ್ರೂಪ ಒಂದಾಯಿತು. ಆ ಚಿದ್ರೂಪವೇ ಆನಂದ ರೂಪ. ಆನಂದ ತೋರುದು ಚೇತನದಲ್ಲಿ ತೋರ್ತದಲ್ಲದೆ ಜಡದಲ್ಲಿ ತೋರುವುದಿಲ್ಲ. ಜಡದಲ್ಲಿ ಏನೂ ತೋರುವುದಿಲ್ಲ, ಆ ಚೈತನ್ಯದಲ್ಲೇ ತೋರಬೇಕು. ಹಂಗಾರೆ ಆನಂದವೇ ಚಿದ್ರೂಪನೂ ಹೌದು, ಸದ್ರೂಪನೂ ಹೌದು. ಹೆಂಗೆ ಒಂದಕ್ಕೊಂದು ನೀವು 5 ಕೂಡಿಸ್ಕೋಬೇಕು. ಸದ್ರೂಪ, ಚಿದ್ರೂಪ, ಆನಂದ ರೂಪ ಬೇರೆ ಎಲ್ಲ. ಇವು 3 ಕೂಡಿದ್ದೇ ನಿತ್ಯ ರೂಪ. ಈಗ 4 ಕೂಡಿದ್ದೇ ಪೂರ್ಣ ರೂಪ. ತಿಳಿಸಾಕ ಅಂಕಿ 4 ಇಲ್ಲ ಇಲ್ಲಿ. ಸದ್ರೂಪವೇ ಚಿದ್ರೂಪ, ಚಿದ್ರೂಪವೇ ಆನಂದ ರೂಪ, ಆನಂದ ರೂಪವೇ ನಿತ್ಯ ರೂಪ, ನಿತ್ಯ ರೂಪವೇ ಪೂರ್ಣ ರೂಪ. ಇದು ಬೇರೆ ಭೇದಿಲ್ಲ ಅಂತ ಹೇಳ್ತೇವೆ ನಾವು. ಇದಕ್ಕೆ ಸ್ವರೂಪ ಲಕ್ಷಣ ಅಂದೇವಿ. ಈ ಲಕ್ಷಣಗಳನ್ನು ಇಟ್ಕೊಂಡು ತಟಸ್ಥ ಲಕ್ಷಣ ಹೇಳಬೇಕಾಗೈತಿ. ತಟಸ್ಥ ಲಕ್ಷಣ ಕಾದಾಚಿತ್ ಕತ್ವೇ ಸತಿ, ಇತರ ವ್ಯಾವರ್ತಕತ್ವ. ಹ್ಯಾಕೆ ಕೂಡ್ರಿಸುವುದಿಲ್ಲೇ ಅನ್ನುವುದು ಚಿಂತನೆಯಲ್ಲಿ ತೊಡಗಿತ್ತು ಅಂತ ಹೇಳಿದ್ನಿಲ್ಲ ವೃತ್ತಿ. ಅದಕ್ಕೆ ನೇರವಾಗಿ ಸೂತ್ರವನ್ನೇ ಓದಿದ್ನಿ. ನೋಡ್ರಿ ಈಗ ಮುಂದಿನ ಏನೇನಾಗ್ತದೆ, ಎಷ್ಟು ತಿಳಿತದೋ, ಏನು ಮಾಡ್ತದೋ ನೋಡೋಣ. ಅದು ಸಚ್ಚಿದಾನಂದವು, ಅದು ನಿತ್ಯ ಪರಿಪೂರ್ಣವು, ಅದು ತಾನೇ ಅಖಂಡೈಕ ರಸರೂಪು, ಅದು ಶುದ್ಧ ವಿದ್ಯೆಗೆ ಗೋಚರವೆನಿಪ ಆತ್ಮವು, ಅದು ಪಂಚ ಅವಯವದಿಂದ ಎಸೆಯುವುದು. ಸೂತ್ರ ಇಡೀ ಪದ್ಯದ ಅರ್ಥವನ್ನು ಒಳಗೊಂಡಿರ್ತದೆ. ಆ ಸೂತ್ರದಲ್ಲಿ ಹೇಳಿದ್ದನ್ನೇ ಇಡೀ ಭಾಷ್ಯ ಪದ್ಯದಲ್ಲಿ ವಿವರಣೆ ಮಾಡ್ತಾರೆ. ಸೂತ್ರ ಅಂತ ಯಾಕೆ ಬರೆದಾರು ಅಂದ್ರೆ ಹಿಂದೆಲ್ಲ ಚಿಂತನೆ ಆಗೈತೆ. ಹಾಗೆಯೇ ಪಲ್ಲವಿ ಅಂತೇನು ಬೇರೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಅಥವಾ ಕೈವಲಿ ಪದ್ಧತಿಯಲ್ಲಿ ಪಲ್ಲವಿ ಅಂತೇಳಿ. ಪಲ್ಲವಿಯು ಸೂತ್ರ ಇದ್ದ ಹಾಗೇನೆ. ಪಲ್ಲವಿಯಲ್ಲಿ ಹೇಳಿದ್ದೇ ಕೆಳಗಿನ ಭಾಷ್ಯ ಪದ್ಯದಲ್ಲಿ ಹೇಳ್ತಾರೆ. ಈಗ ಸೂತ್ರ ಅಷ್ಟೇ ಇಟ್ಕೊಳ್ಳೋಣ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಮನವದ್ಯಂಚ ಸೂತ್ರ ವಿದುಹು ಅಂತ ಸುಮ್ಮನೆ ನಿಮ್ಮ ಕಿವಿ ಮೇಲೆ ಹಾಕ್ತೇನೆ. ಮೊದಲೆಲ್ಲ ಹೇಳಿ ಬಿಡಿಸಿದ್ದೇನೆ. ಸೂತ್ರದ ಲಕ್ಷಣ ಬಿಡಿಸಿದ್ದೇನೆ. ಅದು ಅಂದರೆ ಯಾವುದು ಅನ್ನೋದು ಹೇಳಿದ್ನಿಲ್ಲ, ಪರೋಕ್ಷ ಅಪರೋಕ್ಷ. ಅದು ಸಚ್ಚಿದಾನಂದವು ಸತ್ತು ಚಿತ್ತು ಆನಂದ 3 ಹೇಳಿರಿ. ಸತ್ತು ಚಿತ್ ಆನಂದವು ಅದು ನಿತ್ಯ. ಅದನ್ನೇ 5 ಅವಯವಗಳು ಹೇಳಕತ್ತಾರೆ. ಅದು ನಿತ್ಯ, ಪರಿಪೂರ್ಣ ಅದು ಖಂಡಿತ ಅಲ್ಲ ಅಂತ. ಪರಿಪೂರ್ಣವು, ಅದು ತಾನು ಅಖಂಡೈಕ ರಸರೂಪವು. ಅಖಂಡ ಒಂದು ರಸರೂಪು. ಅದಕ್ಕೆ ವೈರುಧ್ಯ ಕಾಣ್ತಾ ಇದೆ ಅಂತ ಹೇಳಿದ್ನ. 5 ಹೆಸರು ಹೇಳಿದವರು ಅವರು. ಸತ್ ಚಿತ್ತ ಆನಂದ ನಿತ್ಯ ಪೂರ್ಣ ಅಂದವರು ಅವರೇ, ಅಖಂಡ ಅಂದವರು ಅವರೇ. ಅಖಂಡೈಕ ರಸರೂಪು ಇದನ್ನು ಮೊದಲೇ ವ್ಯಾಖ್ಯಾನ ಮಾಡಿ ಆಗೈತೆ. ಸದ್ರೂಪಕ್ಕಿಂತ ಚಿದ್ರೂಪ ಬೇರೆ ಅಲ್ಲ, ಚಿದ್ರೂಪಕ್ಕಿಂತ ಆನಂದ ರೂಪ ಬೇರೆ ಅಲ್ಲ ಅಂತ ಒಂದಕ್ಕೊಂದು ಹೇಳಿ ಆಗೈತೆ. ಈಗ ಅದು ಅಖಂಡೈಕ ರಸರೂಪು, ಅದು ಶುದ್ಧ ವಿದ್ಯೆಗೆ ಗೋಚರವೆನಿಪ ಆತ್ಮವು. ಅದು ಶುದ್ಧ ವಿದ್ಯೆಗೆ ಗೋಚರವೆನಿಪ ಆತ್ಮವು. ಮತ್ತೇನಂತಾರೆ ನೋಡ್ರಿ, ಪಂಚ ಅವಯವದಿಂದ ಎಸೆಯುವುದು. ಈ 5 ಅವಯವಗಳಿಂದ ತೋರುತ್ತದೆ. ಇಲ್ಲಿ ವಿರೋಧಾಭಾಸಿ ಅನ್ನೋದು ನೆನಪಿಟ್ಕೊಂಡು ಹೋಗೋನು.
ಕೊನೆಗೆ ಅದೊಮ್ಮೆ ಪರಿಹಾರ ಮಾಡ್ತೇನೆ. ವಿರೋಧ ಇದ್ದಂಗೆ ಕಾಣ್ತದೆ. 5 ಅವಯವಗಳಿಂದ ಕೂಡಿದ್ದು ಅಖಂಡಿತ ಹೆಂಗಾಗ್ತದೆ ಅನ್ನೋದು ಚಿಂತನೆ, ಮತ್ತೇನಿಲ್ಲ. 5 ಅವಯವಗಳಿಂದ ಕೂಡಿದ್ದು ಅಖಂಡಿತ ಪೂರ್ಣ ಆಗಲಿಕ್ಕೆ ಬರೋದೇ ಇಲ್ಲ. ನಿತ್ಯ ಆಗಲಿಕ್ಕಂತೂ ಬರೋದಿಲ್ಲ. ಯಾಕೆ? ಸಾವಯವ. ಮತ್ತು ಸಾವಯವವಾದದ್ದು ನಿತ್ಯ ಅಂದ್ರೆ ಜಗತ್ತು ನಿತ್ಯ ಅನ್ರಿ. ಇದು ಸಾವಯವ, ಜಗತ್ತು ಸಾವಯವ, ಇದಕ್ಕೆ ನಿತ್ಯ ಅನ್ರಿ. ಮತ್ತು ಇದಕ್ಕೆ ನಿತ್ಯ ಅನ್ನೋದಿಲ್ಲ ಅಂದ್ರೆ ಈ 5 ಅವಯವಗಳಿಂದ ಕೂಡಿರುವ ಆತ್ಮತತ್ವಕ್ಕೆ ಹೆಂಗೆ ನಿತ್ಯ ಅಂತೀರಿ? ಹೀಗೆ ಇಲ್ಲಿ ವಿರೋಧ ಕಾಣ್ತದೆ. ಆ ವಿರೋಧ ಪರಿಹಾರ ಕೊನೆಗೆ ಆಗೋದು, ಈಗೇನಾಗೋದಿಲ್ಲ. ಅದು ಈಗ ಮಾಡೋಕ್ಕೂ ಬರೋದಿಲ್ಲ. ಅದನ್ನು ಶುದ್ಧ ವಿದ್ಯೆಯಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಅಲ್ಲಿ ಪಂಚ ಅವಯವಗಳು ತೋರುತ್ತವೆ ಅಂತ. ಪಂಚ ಅವಯವದಿಂದ ಯಶವುದು, ಪಂಚ ಅವಯವಗಳಿಂದ ಅದು ತೋರುತ್ತದೆ. ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅನ್ನುವ ಅವಯವಗಳಿಂದ ಆತ್ಮತತ್ವವು ತೋರುತ್ತದೆ. ಮರೆದೆನು ಆನು ಎನ್ನನು ಎಂಬ ಅರಿವನು, ಆ ಮರೆವೆಯನು ಅರಿವಾತನು ಉಂಟು ಎಂಬ ಇವನು ತಾನೇ ಅರಿವುದರಿಂದೇ ಸತ್ಪದ ಸಿದ್ಧಿ ತನಗೆ ಎಂದು ನಿರಿಗುರುಳಬಲೆ ನೀನು ಅರಿವುದು. ನೋಡ್ರಿ, ಈಗ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪೂರ್ಣ ರೂಪ 5 ಬಿಡಿ ಬಿಡಿಯಾಗಿ ಮೇಲೆ ನುಡಿಯಲ್ಲಿ ಹೇಳಿದರು. ಅದರಲ್ಲಿರುವ ಸದ್ರೂಪವನ್ನು ನಮಗೆ ತಿಳಿಸ್ತಾರೆ ಈ ನುಡಿಯಲ್ಲಿ, ಕೆಳಗಿನ ನುಡಿಯಲ್ಲಿ ಏನಂತಾರೆ ಇಲ್ಲಿ? ಮರೆದೆನು ಆನು ಎನ್ನನು, ನಾನು ನನ್ನನ್ನು ಮರೆದೆನು, ನಾನು ನನ್ನನ್ನು ಮರೆತೆನು. ಮೈತ್ರೇಯಿ ಕೇಳಿದ್ದದೇ, ನಾನು ನನ್ನನ್ನು ಮರೆತಿದ್ದೇನೆ ನನಗೆ ತಿಳಿಸು ಅಂತ. ಅವರು ಮರದ ಓಲ್ ತೋರಿತು ಮರೆವೇನೆಂದೋಳು ಮಿಥ್ಯೆ ಅಂತ ಉತ್ತರ ಕೊಡ್ತಾರೆ. ಅಂತೂ ಈಗ ನಾನು ನನ್ನನ್ನು ಮರೆದೆನು, ನಾನು ಅಲ್ಲಿ ಶಬ್ದಗಳನ್ನ ನೋಡ್ರಿ. ಮರೆದೆನು, ನಾನು ಎನ್ನನು, ನಾನು ನನ್ನನ್ನು ಮರೆತೆನು ಅನ್ನುವುದನ್ನು ತಿಳಿದ ಹೇಳಬೇಕಲ್ಲ. ಎಂಬ ಅರಿವನು, ನಾನು ನನ್ನನ್ನು ಮರೆತೆನು ಎಂಬುವುದನ್ನು ತಿಳಿದಿದೆಯಾ ಅರಿವನು. ಆ ಮರೆವೆಯನು ಅರಿವನ್ನು, ಆ ಮರೆವೆಯನ್ನು ಅಂದ್ರೆ ನಾನು ನನ್ನನ್ನು ಮರೆತೆನು ಎಂದು ತಿಳಿದಿರುವಂತಹ ಅರಿವನ್ನು ಮತ್ತು ಮರೆವೆಯನು ಅರಿವಾತನು ಉಂಟೆಂಬ ಇವನು. ಮರೆವೆಯನ್ನು ಮರೆತಿರುವ ಅರಿವನ್ನು ಅರಿವಾತನು ಇನ್ನೊಬ್ಬನು ಉಂಟು, ಅರಿವಾತನು ಉಂಟೆಂಬ ಇವನು ತಾನೇ ಅರಿವುದರಿಂದ. ಈ ಮೂರನ್ನು, ಒಂದು ಮರೆವೆ, ಒಂದು ಮರೆವೆಯ ಅರಿವು, ಈ ಎರಡನ್ನು ಅರಿವ ಇನ್ನೊಂದು ಅರಿವು, ಬೇರೆ ಮನುಷ್ಯ ಅಂತ ಅರ್ಥ ಮಾಡಬೇಡ್ರಿ. ಅರಿವನು ತಾನೇ ಅರಿವುದರಿಂದೇ, ಈ ಮೂರನ್ನು ತಾನೇ ಅರಿವುದರಿಂದೇ ಸತ್ಪದ ಸಿದ್ಧಿ. ಅಂದ್ರೆ ಮರೆತಾಗಲೂ ನೀನು ಇದ್ದಿ, ಅರಿತಾಗಲೂ ನೀನಿದ್ದಿ, ಅರಿತೇನು ಅನ್ನುವಾಗಲೂ ನೀನಿದ್ದಿ. ಸತ್ಪದ ಸಿದ್ಧಿ ತನಗೆ ಎಂದು, ತನಗೆ ಎಂದು, ನಿನಗೆ ಎಂದು. ತನಗೆ ಅಂದ್ರೆ ಸಾಧಕ, ತನ್ನ ಸ್ವರೂಪಕ್ಕೆ ಎಂದು ನಿರಗುರುಳಬಲೆ, ಗುಂಗುರ ಕೂದಲಿನಿಂದ ಕೂಡಿರುವ ಮೈತ್ರೇಯಿಯೇ ನೀನು ಅರಿವುದು, ನೀನು ತಿಳಿಯುವುದು. ಇಲ್ಲಿ ಏನಂದ್ರು, ಮರೆತಾಗಲೂ ನಿನ್ನ ಇರುವಿಕೆ ಇದೆ, ಮರೆತದ್ದನ್ನು ಮರೆತೇನೆಂದು ಹೇಳುವಾಗಲೂ ನಿನ್ನ ಇರುವಿಕೆ ಇದೆ, ಆ ಮರೆತದ್ದನ್ನು ಅರಿತು ಹೇಳುವಾಗಲೂ ನಿನ್ನ ಇರುವಿಕೆ ಇದೆ. ಆದುದರಿಂದ ನೀನು ಸದ್ರೂಪಳು ಅಂತ ಇಲ್ಲಿ ದೃಷ್ಟಾಂತ ಮಾಡ್ಯಾರ. ಜಾಗ್ರ, ಸ್ವಪ್ನ, ಸುಪ್ತಿ ಅಂತ ತೊಗೊಳಕ್ಕೆ ಹೋಗಿಲ್ಲ. ಇಲ್ಲಿ ಏನು ಮಾಡ್ಯಾರ? ಮರೆತಾಗಲೂ, ಮರೆತದ್ದನ್ನು ಅರಿತಾಗಲೂ, ಆ ಅರಿತದ್ದನ್ನು ತಿಳಿದಾಗಲೂ ನೀನು ಇದ್ದೀಯ. 3 ಆಯ್ತು ಇಲ್ಲಿ. ಅವರ ಬರೆದದ್ದು ನೋಡ್ರಿ. ಮರೆದೆನು ಆನು ಎನ್ನನು ಎಂಬ ಅರಿವನು, ಈ ಅರಿವನ್ನು, ಆ ಮರೆವೆಯನು, ಆ ಮರೆವೆಯನ್ನು ಅರಿವಾತನು, ತಿಳಿವಾತನು. 3 ಮಾಡಿದರು. ಅರಿವಾತನು ಉಂಟೆಂಬ ಇವನು 3 ಭಾಗ ಮಾಡಿದರೆ ಅಲ್ಲೇ. ಅಂದ್ರೆ ಆ 3 ಅವಸ್ಥೆಯಲ್ಲಿ ನೀ ಇದ್ದೀಯ ಅಂತ ಅರ್ಥ, ಮತ್ತೇನು ಬೇಡ, ಇಷ್ಟೇ. ತಾನೇ ಅರಿವುದರಿಂದೇ ಸತ್ಪದ ಸಿದ್ಧಿ ತನಗೆ ಎಂದು ನಿರಿಗುರುಳಬಲೆ ನೀನು ಅರಿವುದು. ಮುಗಿತಿ ನುಡಿ. ತನು ತಾನಲ್ಲವೆಂದು ಅರಿದು
ಅನಿತರೋಳ್ನಿಂದ ಚೇತನವೇ ತಾನಲ್ಲವೆಂದು ಅರಿದಂದು ತನಗೆ ಚಿತ್ಪದ ಸಿದ್ಧಿಯು ಅದರಿಂದೆ ಘಟಿಸಿತು ಎಂದು ಇನಿಯಳೆ ಮತಿ ಮುಟ್ಟಿ ತಿಳಿ ನೀನು. ಈಗ ಸದ್ರೂಪದ ವಿಚಾರವನ್ನು ಹೇಳಿದರು. ಈಗ ಎರಡನೇದು ಚಿದ್ರೂಪದ ವಿಚಾರವನ್ನು ಹೇಳ್ತಾರೆ. ಎರಡನೇದೇನು ಚಿದ್ರೂಪದ ವಿಚಾರ ನೋಡ್ರಿ. ಸದ್ರೂಪ ಚಿದ್ರೂಪ ಅಂತ ಪಾಠ ಮಾಡಿದ್ದನ್ನು ನೋಡ್ರಿ. ತನು ಶರೀರ, ತನು ಅಂದರೆ ಶರೀರ, ತಾನಲ್ಲ, ಈ ಶರೀರವು ನಾನು ಅಲ್ಲ ಎಂದು ಅರಿದ ತಿಳಿದ. ಅನಿತರೋಳ್, ಅನಿತರೋಳ್ ಅಂದ್ರೀಗ ಉಪಲಕ್ಷಣವಾಗಿ ಒಂದು ಶರೀರ ನಾನಲ್ಲ ಅಂತ ತಿಳಿದಾಗ ಉಳಿದದ್ದೆಲ್ಲವೂ ನಾನು ಅಲ್ಲ. ಅನಿತರೋಳ್, ಅನಿತರೋಳ್ ಅಂದರೆ ಹೊರಗಿನ ಪ್ರಪಂಚ ತಗೊಳ್ರಿ, ಒಳಗಿನ ಪ್ರಪಂಚ ತಗೊಳ್ರಿ, ಎಲ್ಲ ತಗೊಳ್ರಿ. ಈಗ ಮನ ಬುದ್ಧಿ ಚಿತ್ತು ಅಹಂಕಾರ ಎಲ್ಲವನ್ನು ಕೂಡಿಸ್ರಿ. ಅನಿತರೋಳ್ನಿಂದ ಚೇತನವೇ ಅಂದರೆ ಎಲ್ಲ ಪದಾರ್ಥಗಳಲ್ಲಿ ಚೈತನ್ಯ ಇದ್ದೇ ಇದೆ. ಎಲ್ಲ ಪದಾರ್ಥಗಳಲ್ಲಿ ಈಗ ಮನಸ್ಸು ಅರಿತದ, ಅಲ್ಲಿ ಚೈತನ್ಯ ಇದೆ. ಬುದ್ಧಿ ಅರಿತದ, ಚೈತನ್ಯ ಇದೆ. ಇಂದ್ರಿಯಗಳು ಅರಿತವ, ಅಲ್ಲಿ ಚೈತನ್ಯ ಇದೆ. ಇದು ಅನುಭವಕ್ಕೆ ಬರುವಂತೆ. ಸಾಮಾನ್ಯ ಚೇತನ ಅಂತೂ ಎಲ್ಲದರಲ್ಲೂ ಇದೆ ಅಂತ ಮೊದಲು ಹೇಳಿ ಆಗೈತಿ. ಇಲ್ಲಿ ಎಲ್ಲರಲ್ಲಿ ಇರುವಂಥ ಚೈತನ್ಯ ಅರು ಸ್ವರೂಪ ಅಂತ ಇಟ್ಕೊಳ್ಳೋಣ. ಈಗ ಅಲ್ಲಿ ಬರ್ದಾರಲ್ಲ, ಅನಿತರೋಳುನಿಂದ ಚೇತನವೇ ತಾನಲ್ಲವೆಂದು ಅರಿದು. ಅರ್ಥಾತ್ ಅದೆಂಥದ್ದು ಅಂತ ಕೇಳಿದ್ರು, ಉಪಾಧಿಗ್ರಸ್ತವಾದ ಚೇತನ, ಅವಿದ್ಯಾ ಉಪಾಧಿಗ್ರಸ್ತವಾದ ಚೇತನ, ಅದು ತಾನಲ್ಲವೆಂದು ಅರಿದು. ಅರಿದಂದು ಯಾವಾಗ ಆ ಉಪಾಧಿಗ್ರಸ್ತವಾದ ಮನಬುದ್ಧ್ಯಾದಿಗಳಲ್ಲಿ ತೋರುವ ಚೇತನ ಅರಿವು ನಾನಲ್ಲ, ಯಾಕೆ ಅದು ಔಪಾಧಿಕ, ನನ್ನ ಸ್ವರೂಪ ಅಲ್ಲ ಅದು ಅಂತ ಯಾವಾಗ ತಿಳಿತಿ ಅರಿದಂದು ತನಗೆ ಚಿತ್ಪದ ಸಿದ್ಧಿಯು. ತಿಳಿದಾಗಲೇ ಚಿತ್ಪದ ಸಿದ್ಧಿ ಆಗಬೇಕಲ್ಲ. ಸೋಪಾಧಿಕ ಚೇತನವೂ ನಾನಲ್ಲ, ನಿರುಪಾಧಿಕ ಚೇತನ ನಾನು ಅನ್ನೋದು ಸಹಜ. ಇಲ್ಲಿ ಮನ ಬುದ್ಧ್ಯಾದಿಗಳಲ್ಲಿ ತೋರುವ ಔಪಾಧಿಕ ಚೇತನವು ನಾನಲ್ಲ. ಅರಿದಂದು ತನಗೆ ಚಿತ್ಪದ ಸಿದ್ಧಿಯು ಅದರಿಂದೇ ಘಟಿಸಿತು ಎಂದು ಇನಿಯಳೆ ಮತಿ ಮುಟ್ಟಿ ತಿಳಿ ನೀನು. ತನಗೆ ಚಿತ್ಪದ ಸಿದ್ಧಿಯು ಉಂಟಾಯಿತು ತಿಳಿಸಾಕಿದ. ಉಂಟಾಯಿತು ಅಂದ್ರೆ ಮೊದಲು ಇರಲಿಲ್ಲನ. ಘಟಿಸಿತು ಎಂದು ಚಿದ್ರೂಪವು ನನ್ನ ಸ್ವರೂಪವು ಎಂದು ತಿಳಿದಷ್ಟೇ ಕೆಲಸತ್ತಿಲ್ಲಿ. ಸೋಪಾಧಿಕ ಚೇತನ ಅಲ್ಲ, ನಿರುಪಾಧಿಕ ಚೇತನವೇ ನಿನ್ನ ಸ್ವರೂಪ ಅಂತ ಹೇಳೋದು ಇಲ್ಲಿ ಅಭಿಪ್ರಾಯ, ಮತ್ತೇನಿಲ್ಲ. ಅದಕ್ಕಾಗಿ ಚಿತ್ಪದ ಸಿದ್ಧಿ ತನಗೆ ಘಟಿಸಿತು ಅಂತ ಬರೆದಾರ. ಘಟಿಸಿತು ಎಂದು ಇನಿಯಳೆ ಮತಿ ಮುಟ್ಟಿ ತಿಳಿ ನೀನು. ನೀನು ಕೇವಲ ಅರಿವಿನ ಗಟ್ಟಿ, ಸೋಪಾಧಿಕವಾದ ಅರಿವು ನಿನ್ನ ಸ್ವರೂಪವೂ ಅಲ್ಲ. ಇಲ್ಲಿ ಹೇಳುವ ಅಭಿಪ್ರಾಯ ಇಷ್ಟೇ, ಸೋಪಾಧಿಕ ಅರಿವು ನಿನ್ನ ಸ್ವರೂಪವೂ ಅಲ್ಲ. ಹೀಗೆ ಹೇಳಿದಾಗ ಏನಾಯಿತು, ಚಿದ್ರೂಪ ಬಂತೀಗ. ಸದ್ರೂಪ ಚಿದ್ರೂಪ ಎರಡು ಹೇಳಿರು, ಅವು ಒಂದಕ್ಕೊಂದು ಕೂಡಿಸೋದು ಆರಂಭದಲ್ಲಿ ಹೇಳಿ ಆಗಿದೆ. ಈ ರೀತಿಯಾಗಿ ಇಲ್ಲಿ ಹೇಳಿ ಮುಂದೆ ನುಡಿಗೆ ಹೋಗೋಣ. ತನು ತಾನು ಅಲ್ಲ ಎಂದು ಅನಿತರೋಳು ನಿಂದ ಚೇತನವೇ ತಾನಲ್ಲವೆಂದು ಅರಿದಂದು ತನಗೆ ಚಿತ್ಪದ ಸಿದ್ಧಿಯು ಅದರಿಂದೇ ಘಟಿಸಿತು ಎಂದು ಇಣಿಯಳೆ ಪ್ರೀತಿಗೆ ಪಾತ್ರಳಾದ ಮೈತ್ರೇಯೇ ಮತಿ ಮುಟ್ಟಿ ತಿಳಿ ನೀನು. ಮತಿ ಮುಟ್ಟಿ ಅಂದರೆ ಬುದ್ಧಿಯಿಂದ, ದೃಢವಾದ ಬುದ್ಧಿಯಿಂದ ನೀನು ತಿಳಿ. ಮುಂದಿನ ನೋಡೋಣ. ನಿರವಯವನು, ನಿರುಪಾಧಿಕನು, ನಿಸ್ಸಂಗ ನಿರಘ ನೆನಿಪ ನಿಜಾತ್ಮನು ತಾನು ಪರೆಯನು ಎಲ್ಲಿಯುಂ ಆವ ತೆರದಿಂದ ನೋಯನು ಎಂದಿರೆ ಸುಖವದು ತನಗಕ್ಕು. ಈಗ ಆನಂದ ಸುಖ ಎರಡು ಪರ್ಯಾಯ ಪದ. ಸತ್ತು ಚಿತ್ತು ಮೂರನೇದು ಆನಂದ ಅಂತ ಪಾಠ ಮಾಡ್ತೇವೆ. ಇಲ್ಲಿ ಸುಖ ಅಂತ ಪಾಠ ಮಾಡ್ಯಾರ. ಸುಖ ಸ್ವರೂಪಕ್ಕೂ ಆನಂದ ಸ್ವರೂಪಕ್ಕೂ ಕಿಂಚಿತ್ ವ್ಯತ್ಯಾಸ ಪೂರ್ವದಲ್ಲಿ ಹೇಳ್ಕೊಂಡು ಬಂದಾಗಿದೆ. ಸುಖ ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದೋಳ್ ಏಕಮೆನಿಪ ಸುಖಮೊಂದಲ್ಲದೆ ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ನಿಜವನರಿದ ಯೋಗಿಯ ಸುಖಕ್ಕೆ ಸರಿಗಾಣೆ ಅಂದ್ಬಿಡೋಣ. ಜೀವ ಪರಮರ ಯೋಗವನರಿದ ಅನುಭವೀಯ ಸುಖಕ್ಕೆ ಸರಿಗಾಣೆ ಅಂತ ಇಲ್ಲಿ ಪದ್ಯ ಇದೆ. ಇಲ್ಲಿ ಸುಖ ಆನಂದ ಎರಡೂ ಒಂದ.
ಸುಖ ಅಂದರೂ ಅದೇ ಅರ್ಥ, ಆನಂದ ಆದರೂ ಅದೇ ಅರ್ಥ. ಆದರೆ ಅವನು ಮೇನ್ ಹೇಳಿದ್ನಿ, ಆನಂದಕ್ಕೂ ವಿರುದ್ಧ ಪದ ಇಲ್ಲ, ಸುಖಕ್ಕೂ ವಿರುದ್ಧ ಪದ ಇದೆ ಅಂತ ಹೇಳಿದ್ನಿ. ಸುಖ ದುಃಖ, ಆನಂದ ಅದಕ್ಕೆ ಇದು ಎದುರು ಪದ ಇಲ್ಲ. ಏನೋ ಉಪಸರ್ಗ ಸೇರಿಸಿ ಹೇಳ್ಬೋದು ನಿರಾನಂದ ಅಂತ, ಅಥವಾ ಆನಂದ ಅನಾನಂದ ಅಂತ ಹೇಳ್ಬೋದು. ಆದರೂ ಅಲ್ಲ, ಅದು ಯೋಗ್ಯ ಅಲ್ಲ. ಅದು ಸುಖ ದುಃಖ ನೇರವಾಗಿ ಶಬ್ದ ಇದ್ದಾವೆ, ಹೋಗು ಬಾ ನೇರವಾಗಿದ್ದಾವೆ, ಕೊಡು ತೆಗೆದುಕೋ ನೇರವಾಗಿದ್ದಾವೆ. ಇವು ಎದುರ ಬದರ ಶಬ್ದ. ಹಾಗೆ ಆನಂದಕ್ಕೆ ಇನ್ನೊಂದು ವಿರುದ್ಧವಾದದ್ದಿಲ್ಲ. ಅದಕ್ಕಾಗಿ ಆನಂದ ಅನ್ನುವುದೇ ಇಲ್ಲಿ ಮುಖ್ಯ. ಸುಖ ಆನಂದಕ್ಕಿಂತ ಬೇರೆ ಅಲ್ಲ ಅಂತ ತಿಳ್ಕೊಂಡು ಬಿಡೋನು. ಈಗ ಇಲ್ಲಿ ಸುಖ ಅಂತ ಬರೆದ್ದಾರೆ ನೋಡ್ರಿ, ಏನಂತಾರೆ ಇಲ್ಲಿ. ನಿರವಯವನು ಮ್ಯಾಲ 5 ಅವಯವ ಹೇಳಿರ್ರಿ. ಯಾವ? ಸತ್ ಚಿತ್ ಆನಂದ ನಿತ್ಯ ಪೂರ್ಣ. ಇಲ್ಲೇನಂತಾರೋ ನಿರವಯವನು, ನಿನ್ನಲ್ಲಿ ಅವಯವಗಳು ಇಲ್ಲ, ನಿರವಯವನು. ನಿರುಪಾಧಿಕ, ನಿನ್ನು ಯಾವ ಉಪಾಧಿಗೂ ನೀನು ಅಧೀನಲ್ಲ, ಉಪಾಧಿರಹಿತನು. ನಿರುಪಾಧಿಕ. ನಿಸ್ಸಂಗ, ಯಾವುದರ ಸಂಬಂಧವೂ ನಿನಗಿಲ್ಲ. ಅಸಂಗೋ ಹಿ ಅಯಂ ಪುರುಷ, ಯಾವುದರ ಸಂಘವೂ ನಿನಗಿಲ್ಲ, ಸಂಬಂಧ ನಿನಗಿಲ್ಲ. ಆಕಾಶಕ್ಕೆ ಯಾವುದರ ಸಂಬಂಧವೂ ಇಲ್ಲ. ನಿಸ್ಸಂಗ, ಯಾವುದರ ಸಂಬಂಧವೂ ಇಲ್ಲ. ನಿರಘನು, ಪುಣ್ಯನೂ ಇಲ್ಲ ಪಾಪನೂ ಇಲ್ಲ ನಿನ್ನಲ್ಲಿ. ನಿರಘನು, ಇಲ್ಲಿ ಪುಣ್ಯ ಪಾಪ ಯಾಕೆ ಪಾಠ ಮಾಡಿದರು ಅದು ಚಿಂತನೆ ಐತಿ. ನಿರಘನು, ಅಘ ಅಂದ್ರೆ ಪಾಪ, ಪಾಪ ಅಂದರೆ ಇಲ್ಲಿ ಪುಣ್ಯ ಪಾಪ ಎರಡು. ಪಾಪವು ದುಃಖವನ್ನು ಕೊಡುವುದಕ್ಕಾಗಿ ಮುಂದಿನ ಜನ್ಮಕ್ಕೆ ಕಾರಣವಾಗುತ್ತದೆ, ಪುಣ್ಯವು ಸುಖವನ್ನು ಕೊಡುವುದಕ್ಕಾಗಿ ಮುಂದಿನ ಜನ್ಮಕ್ಕೆ ಕಾರಣವಾಗುತ್ತದೆ. ಒಂದು ಬಂಗಾರದ ಬೇಡಿ, ಒಂದು ಕಬ್ಬಿಣದ ಬೇಡಿ, ಎರಡು ಪ್ರತಿಬಂಧಕನ. ನನಗೆ ಬಂಗಾರ ಬೇಡಿ ಹಾಕಿ ನಾನು ಸಂತೋಷ ಪಡ್ದತ್ತೆ ನಾವು. ಕಬ್ಬಿನ ಬೇಡಿ ಅವಾಗ ಎಷ್ಟು ಪ್ರತಿಬಂಧಕ ಐತಿ, ಅದಕ್ಕೂ ಅವನಿಗೂ ಅಷ್ಟು ಪ್ರತಿಬಂಧಕ ಐತಿ. ಅದಕ್ಕೆ ಇಲ್ಲಿ ಅಘ ಅನ್ನೋ ಶಬ್ದಕ್ಕೆ ಎರಡು ತಗೊಳ್ಳೋದು. ನೋಡೋಣ, ಪುಣ್ಯ ಪಾಪ ಎರಡು ತಗೋಬೇಕು. ನಿರಘ, ನಿರಘ ನೆನಪ ನಿಜಾತ್ಮನು ತಾನು. ನಿರಘ ನೆನಪ ನಿಜಾತ್ಮನು ತಾನು ಅಂದ್ರೆ ತಾನು ಪುಣ್ಯವಂತನೂ ಅಲ್ಲ, ಪಾಪಿಯೂ ಅಲ್ಲ. ಪುಣ್ಯ ಏನು ಮಾಡ್ತದೆ? ರಕ್ಷಣೆ ಮಾಡ್ತದೆ. ಪಾಪ ಏನು ಮಾಡ್ತದೆ? ದುಃಖ ಕೊಡ್ತದೆ. ಇಲ್ಲಿ ಪೊರೆಯನು ಎಲ್ಲಿಯೂ ಆವ ತೆರದಿಂದ ನೋಯನು. ಇಲ್ಲಿ ಆತ್ಮನಿಗೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಅಂದರೆ ವಿಷಯಜನ್ಯ ಸುಖನೂ ಇಲ್ಲ, ವಿಷಯಜನ್ಯ ದುಃಖನೂ ಇಲ್ಲ ಅಂತ ಇದರ ಅರ್ಥ. ಪುಣ್ಯ ವಿಷಯ, ಅದು ವಿಷಯಜನ್ಯ ಸುಖಕ್ಕೆ ಕಾರಣ ಆಗ್ತದೆ. ಪಾಪ ವಿಷಯಜನ್ಯ ದುಃಖಕ್ಕೆ ಕಾರಣ ಆಗ್ತದೆ. ಆದರೆ ಇಲ್ಲಿ ಆತ್ಮ ನಿರಘನು, ಅವನಲ್ಲಿ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಅವನನ್ನು ರಕ್ಷಣೆ ಮಾಡುವುದಕ್ಕೆ ಯಾರು ಬೇಕು ಆಗಿಲ್ಲ, ಅವನಿಗೆ ಯಾರೂ ನೋವನ್ನು ಕೊಡುವವರೂ ಇಲ್ಲ. ಆತ್ಮ ನೋಯನು ಎಂದಿರೆ ಅಂದರೆ ನಾವು ಯಾವಾಗಲೂ ಯಾರಿಂದಲೂ ದುಃಖ ಪಡೋದಿಲ್ಲ. ಸುಖ ಪದವು ತನಗಕ್ಕು, ಆನಂದ ಪದವು ತನಗಕ್ಕು ಅಂದ್ಬಿಡು. ಇಲ್ಲಿ ಸುಖ ಪದವು ತನಗ ಅಂದ್ರೆ ಅವನ ಸ್ವರೂಪವೇ ಸುಖ ಪದ. ಪದ ಶಬ್ದತೆ ಸುಖ ರೂಪವೇ ಅವನ ಸ್ವರೂಪ. ಮಾನ್ಯ ಪದದ ಬಗ್ಗೆ ಮಾತಾಡಾಗೈತಿ. ಶರಣ ಜನರಸದು ಹೃದಯ ನಳಿನದಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಪಾದ ಪದ, ಸಂಸ್ಕೃತ ಭಾಷೆಯಲ್ಲಿ ಪದ ಅಂದರೂ ಪಾದ, ಪಾದ ಅಂದರೂ ಪಾದ, ಎರಡು ಶಬ್ದ ಇದ್ದಾವೆ. ಅದನ್ನು ಬಹಳಷ್ಟು ನಾವು ನಿಜಗೊಂಡ ಗ್ರಂಥದಲ್ಲಿ ಸಂಸ್ಕೃತ ಶಬ್ದಗಳನ್ನು ನೋಡ್ತೇವೆ. ಇಲ್ಲಿ ನಿನ್ನ ಸ್ವರೂಪವೇ ಸುಖ ಸ್ವರೂಪ. ಸುಖಕ್ಕಿಂತಲೂ ನೀನು ಭಿನ್ನಲ್ಲ. ನಿನಗೆ ಯಾರೂ ಸುಖ ಕೊಡಲಿಕ್ಕೂ ಕಾರಣರೂ ಅಲ್ಲ, ದುಃಖ ಕೊಡಲಿಕ್ಕೂ ಕಾರಣರೂ ಅಲ್ಲ. ಯಾಕಂದರೆ ಅಖಂಡ ಸುಖವೇ ಆತ್ಮನ ಸ್ವರೂಪ. ಹೀಗಿರುವುದರಿಂದ ನೀನು ನಿರಘನು, ಪುಣ್ಯ ಪಾಪಗಳು ನಿನ್ನಲ್ಲಿ ಇಲ್ಲ. ಹೀಗೆ ಹೇಳುತ್ತಾ ಅವಯವಗಳು ನಿನ್ನಲ್ಲಿ ಇಲ್ಲ ಅಂದರು. ಮೇಲಿಂದು ಇಲ್ಲಿ ಹಾಗೆ ವಿರೋಧಾಭಾಸ ಇದ್ದೇ ಇದೆ. ಅದಕ್ಕೆ ಕೊನೆಗೆ ಪರಿಹಾರ ಆಗ್ತದಂತ ಹೇಳಿದ್ದೇನೆ. ಇಲ್ಲಿ ಪರಿಹಾರ ಮಾಡಲಿಕ್ಕೆ ಬರೋದಿಲ್ಲ, ಅದು ಪರಿಹಾರ ಮಾಡೋಕ್ಕೆ ಹೊಂದುಗಡೆಯೂ ಆಗೋದಿಲ್ಲ. ನೋಡಿರಿ, ಮುಂದೆ ನುಡಿಗೆ ಹೋಗೋಣ. ಇಲ್ಲೇನು ಭಾಳ ವಿಸ್ತಾರ ಮಾಡೋ ಕೆಲಸ ಇಲ್ಲ. ಪರೆಯನು ಎಲ್ಲಿಯೂ ಆವ ತೆರದಿಂದ ನೋಯನು ಎಂದಿರೆ ಸುಖ ಪದವದು ತನಗಕ್ಕು. ಕೇವಲ ನೀನು ಸುಖದ ಗಟ್ಟಿ, ಮತ್ತೇನೂ ಇಲ್ಲ. ಖುಷಿಯಾಗಿ ಕೆಡುವುದು ಈ ತ್ರಿಜಗವೆಲ್ಲವೂ ತಾನೇ, ಖುಷಿಯಲ್ಲವಾಗಿ ಕೆಡುವನಲ್ಲ.
ಸಶಿನವಿದೆಂದು ಭಾವಿಷೆ ನಿತ್ಯ ಪದಸಿದ್ಧಿ ಬಿಸಜಾಕ್ಷಿ ತನಗೆ ಎಂದು ತಿಳಿಬೋದು. ಈಗ ನಿತ್ಯ ಪದದ ವಿಚಾರ ಹೇಳ್ತಾರೆ. ಸತ್ತಾಯಿತು, ಸತ್ ಚಿತ್ತ ಆನಂದ ನಿತ್ಯ. ನಾಲ್ಕನೇದ್ದು ನೋಡ್ರಿ, ಶಬ್ದ ಅರ್ಥ. ಆನಂದ ಸುಖ ಪರ್ಯಾಯ ಪದ. ನಿರವಯವನು ನಿರುಪಾಧಿಕನು ನಿಸ್ಸಂಗ ನಿರಗನೆಣಿಪ ನಿಜಾತ್ಮನು ತಾನು ಪೊರೆಯನು ಎಲ್ಲಿಯೂ ಆವತರದಿಂದ ನೋಯನು ಎಂದಿರೆ ಸುಖಪದವದು ತನಗಕ್ಕು. ಖುಷಿಯಾಗಿ ಕೆಡುವುದು ಈ ತ್ರಿಜಗವೆಲ್ಲ. ಈ ಮೂರು ಲೋಕ ಸುಳ್ಳು. ಖುಷಿಯಾಗಿ ಮೂರು ಲೋಕ ಸುಳ್ಳು, ಮಿಥ್ಯ. ಖುಷಿಯಾಗಿ ಕೆಡುವುದು ತ್ರಿಜಗವೆಲ್ಲವು, ತಾನೇ ಖುಷಿಯಲ್ಲವು. ಈ ಜಗತ್ತು ಸದ್ರೂಪವಾದ ಯಥಾರ್ಥವಾದ ನಿನ್ನಲ್ಲಿ ಅಧ್ಯಸ್ಥವಾಗಿ ತೋರುತ್ತದೆ. ನೀನು ಖುಷಿಯಲ್ಲ, ತೋರಿ ಅಡಗುವವನು ಅಲ್ಲ, ಖುಷಿಯಲ್ಲವು. ಆಗಿ ಕೆಡುವವನಲ್ಲ, ಅಂದರೆ ನಾಶ ಆಗುವವನಲ್ಲ. ಯಾವುದು ನಾಶ ಆಗ್ತದದು ಅನಿತ್ಯ, ಯಾವುದು ನಾಶ ಆಗುವುದಿಲ್ಲ ಅದು ನಿತ್ಯ. ಕೆಡುವವನಲ್ಲ. ಸಶಿನವಿದೆಂದು, ಇದು ಯೋಗ್ಯವೆಂದು, ಸರಳವೆಂದು, ಸಶಿನವಿದು ಎಂದು ಭಾವಿಷೆ ತಿಳಿದುಕೊಂಡದ್ದೇ ಆದರೆ ನಿತ್ಯ ಪದಸಿದ್ಧಿ. ನಿತ್ಯ ಪದಸಿದ್ಧಿ ಅಂದರೆ ನಿನ್ನ ಸ್ವರೂಪ ನಿತ್ಯ ಅಂತ ಅರ್ಥ. ಪದ ಶಬ್ದಕ್ಕೆ ರೂಪ ಸ್ವರೂಪ ಅಂತ ಅರ್ಥ ಮಾಡಿದ್ದೇವೆ. ನಿತ್ಯ ಪದಸಿದ್ಧಿ ಬಿಸಜಾಕ್ಷಿ, ಕಮಲದಂತಹ ಕಣ್ಣುಳ್ಳವಳೇ. ಅಕ್ಷಿ ಅಂದರೆ ಕಣ್ಣು. ಬಿಸಜಾಕ್ಷಿ ಕಮಲದಂತಹ ಕಣ್ಣುಳ್ಳವಳೇ, ತನಗೆ ಎಂದು ತಿಳಿಯುವುದು. ತನಗೆ ಅಂದರೆ ನಿನ್ನ ಸ್ವರೂಪದನೇ ಇದು, ಬೇರೆ ಅಲ್ಲ. ಏನು ಕೇಳಕ್ಕೆ ಕುಂತಾಳಲ್ಲ ಮೈತ್ರಿ, ಅವಳ ಸ್ವರೂಪವೇ ಸತ್ತು ಚಿತ್ತ ಆನಂದ ನಿತ್ಯ. ನಾನು ಕೇಳಿರು ಸುದತಿ ಕೇಳು ಇಂತು ತೋರುವ ಸರ್ವಭಾವವೆಂಬಿದು ತೋರದೆ ಅಳಿದು ಬೇರೆ ಉಳಿದೇನು ಉದಿಸದೆ ಬರಿ ಅರಿವಾಗಿ ನಿಂದುದು ಪೂರ್ಣ ಪದಸಿದ್ಧಿ. ತನಗೆ ಇದು ಶ್ರುತಿ ಸಿದ್ಧ. ಸುದತಿ ಈ ಪೂರ್ವದಲ್ಲಿ ಇದನ್ನು ಹೇಳಿ ಆಗೈತಿ. ಸುದತಿ ಕೇಳು, ಏಕಾಗ್ರವಾಗಿ ಕೇಳು. ಎಂತು ಮೇಲೆ ಹೇಳಿದ ಪ್ರಕಾರ ತೋರುವ ಸರ್ವಭಾವವು ಎಂಬುದು, ತೋರುವುದೆಲ್ಲವೂ ಸರ್ವಭಾವವು ಎಂಬುದು ತೋರದೆ ಅಳಿದು. ತೋರದೆ ಅಂದರೆ ಕಣ್ಣಿಗೆ ಕಾಣುವಂಥದ್ದಿದು, ಮತ್ತು ತೋರುವುದಿಲ್ಲ. ಅಳಿದು ಬೇರೆ ಬೇರೆ ಉಳಿದು ಏನು ಉದಿಸದೆ. ಇದು ನಾಶವಾಗಿ ಹೋದ ಮೇಲೆ, ಜಗತ್ತು ಅಳಿದು ಹೋದ ಮೇಲೆ ಬೇರೆ ಏನು ಹುಟ್ಟದೆ, ಉದಿಸದೆ ಬೇರೆ ಏನು ಹುಟ್ಟದೆ ಬರೀ ಅರಿವಾಗಿ ನಿಂದುದು ಪೂರ್ಣ. ಜಗತ್ತು ತೋರ್ತದ, ಅಡಗ್ತದೆ ಬ್ರಹ್ಮಜ್ಞಾನದಿಂದ. ಅಡಗಿದ ಮೇಲೆ ಮತ್ತೊಂದು ಯಾವುದು ಹುಟ್ಟುವುದಿಲ್ಲ. ಅಲ್ಲಿ ನಸ ಪುನರಾವರ್ತತೆ, ಮತ್ತೆ ಹುಟ್ಟುವಿಕೆ ಯಾವುದೂ ಇಲ್ಲ. ಪೂರ್ಣ ಪದಸಿದ್ಧಿ ತನಗಿದು ಶ್ರುತಿ ಸಿದ್ಧ. ಸತ್ತು ಚಿತ್ತು ಆನಂದ ಪೂರ್ಣ, ತನಗೆ ಇದು ಶ್ರುತಿ ಸಿದ್ಧ ಅಂದರು. ಮುಗಿಸ್ಬಿಡ್ತೇನೆ ಪದ, ಚಳಿ ಬೇರೆ ಐತಿ. ಇನ್ನೇನಿಲ್ಲ, ತಟಸ್ಥ ಲಕ್ಷಣ ಹೊಂದಿಸಿಬಿಡ್ತೇನೆ, ಮತ್ತೇನಿಲ್ಲ. ಅಷ್ಟೇ. 5 ಲಕ್ಷಣ ಹೇಳಿ ಆಯ್ತು. ಈಗ 5 ಅವಯವ ಹೇಳಿ ಆಯಿತು. ಆತ್ಮನಲ್ಲಿ ಅವಯವಗಳು ಇಲ್ಲ. ಅದು ಇವು ತಟಸ್ಥ ಲಕ್ಷಣ ಹೇಗಾಗ್ತದೆ, ಇಷ್ಟೇ, ಮತ್ತೇನಿಲ್ಲ. ಈ 5 ಲಕ್ಷಣಗಳು ತಟಸ್ಥ ಲಕ್ಷಣಕ್ಕೆ ಹೆಂಗೆ ಹೊಂದಗಡೆ ಆಗ್ತಾವೆ ಅನ್ನುವುದು. ಕಾದಾಚಿತ್ಕತ್ವೇ ಸತಿ ಇತರ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣಸ್ಯ ಲಕ್ಷಣಂ. ಅದಂತೂ ನೆನಪದೆ ಎಲ್ಲರಿಗೂ. ಇಲ್ಲಿ ಏನು ಮಾಡಿದ್ದೀವಿ ಅಂತ ಕೇಳಿದ್ರೆ, ಆ ನುಡಿ ಓದ್ತೇನೆ ನೋಡ್ರಿ. ಭ್ರಾಂತನ ವಿಷಯವು 5 ತಾನೇ ಚಿನ್ಮಾತ್ರನು ಅಂತಾಗಿ ಸರ್ವಜ್ಞನೆನಿಸುವ
ಸಂತತ ಅಖಂಡೈಕ ರಸರೂಪನಾದ ಆತ್ಮನಂ ತಿಳಿ ಸತ್ಯಾನುಭವದಿಂದ. ಇವು ಐದು ಈಗೇನು ಹೇಳಿದೀವಲ್ಲ, ಸದ್ರೂಪ, ಚಿದ್ರೂಪ, ಆನಂದರೂಪ, ನಿತ್ಯರೂಪ, ಭ್ರಾಂತನ ವಿಷಯಗಳು. ಭ್ರಾಂತ ಅಂದರೆ ತನ್ನನ್ನು ಮರೆತು ತಾನು ಅಲ್ಲದ ಶರೀರದಲ್ಲಿ ನಾನು ಎಂಬುವ ಭಾವನೆಯನ್ನು ಮಾಡಿಕೊಂಡವ ಭ್ರಾಂತ. ಅಸತ್ತು, ಜಡ, ದುಃಖ, ಅನಿತ್ಯ, ಪರಿಚ್ಛಿನ್ನವಾಗಿರುವ ಶರೀರ ನಾನು ಅಂತ ತಿಳ್ಕೊಂಡಿದ್ದಾನೆ. ಅಸತ್ತು, ಜಡ, ದುಃಖ, ಅನಿತ್ಯ, ಪರಿಚ್ಛಿನ್ನ. ನೀನು ಅಸದ್ರೂಪ ಅಲ್ಲಪ್ಪ, ಸದ್ರೂಪ. ನೀನು ಜಡರೂಪ ಅಲ್ಲ, ಚಿದ್ರೂಪ. ದುಃಖ ರೂಪ ನಿನ್ನಲ್ಲಿಲ್ಲ, ನಿನ್ನ ಸ್ವರೂಪ ಸುಖರೂಪ. ಅಸತ್ತು, ಜಡ, ದುಃಖ. ಆಮೇಲೆ ಸತ್ತು, ಚಿತ್ತ, ನೀ ದುಃಖ ರೂಪ ಅಲ್ಲ, ಆನಂದ ರೂಪ ಅಥವಾ ಸುಖರೂಪ. ನೀನು ಅನಿತ್ಯ ಅಲ್ಲ, ಶರೀರ ಹುಡ್ತದ ಸಾಯ್ತದ, ನೀ ಅನಿತ್ಯ ಅಲ್ಲ, ನೀನು ನಿತ್ಯ ರೂಪ. ನೀ ಪರಿಚ್ಛಿನ್ನ ಅಲ್ಲ, ಯಾವುದೋ ಒಂದು ಊರಾಗದೇನೆ, ಯಾವುದೋ ಒಂದು ಮೂಲ್ಯಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಲ್ಲ, ಅದು ತಪ್ಪು ತಿಳುವಳಿಕೆ. ಈ ಶರೀರ ಇದೆ ಮೂಲ್ಯಾಗ, ನಿನ್ನ ಸ್ವರೂಪ ಪರಿಪೂರ್ಣ. ಇದನ್ನು ಹೇಳಬೇಕಾಗಿತ್ತು ಯಾರಿಗೆ? ಭ್ರಾಂತನಿಗೆ. ಭ್ರಾಂತನಿಗೆ ಹೇಳುವುದಕ್ಕಾಗಿ ಸದ್ರೂಪ, ಚಿದ್ರೂಪ ಅನ್ನುವ 5 ರೂಪಗಳನ್ನು ಕಲ್ಪಿಸಿಕೊಂಡಿವಿ. ಇಲ್ಲಿ ಕಲ್ಪಿಸಿಕೊಂಡು ಏನು ಮಾಡಿದ್ದೀವಿ? ಅಸತ್ತು, ಜಡ, ದುಃಖ, ಅನಿತ್ಯ, ಪರಿಚ್ಛಿನ್ನ ಅನ್ನೋದು ನೇತಿಗಳದೀವಿ. ಇದು ನಿನ್ನ ಸ್ವರೂಪ ಅಲ್ಲ. ನೇತಿಗಳದ ಅವನ್ನು ಕೂಡ ಇದ್ರ ಕೂಡ ಕಳಿಸ್ತೀವಿ. ಸತ್, ಚಿತ್ತ, ಆನಂದ, ನಿತ್ಯ, ಪೂರ್ಣ ಅನ್ನುವುದು ಕೂಡ ಅಲ್ಲಿ 5 ಅವಯವಗಳು ಇಲ್ಲ. ಅಲ್ಲಿ ಅಖಂಡ ಚೈತನ್ಯ ಒಂದೇ ಇದೆ ಅನ್ನುವುದಕ್ಕಾಗಿ ಇವನು ಜೋಡಿಸಬೇಕಲ್ಲಿ. ಇವು ಭ್ರಾಂತಿಯನ್ನು ನಿವಾರಣೆ ಮಾಡುವುದಕ್ಕಾಗಿ. ಯಾವುದಾದ್ರು ಭ್ರಾಂತಿ? ಅಸತ್ತು, ಜಡ, ದುಃಖ, ಅನಿತ್ಯ, ಪರಿಚ್ಛಿನ್ನವಾದ ಶರೀರವೇ ನಾನು ಅಂತ ತಿಳ್ಕೊಂಡಿದ್ದ. ಇದು ನೀನಲ್ಲ, ನೀನು ಅಖಂಡ ಚೈತನ್ಯ ಅಂತ ಹೇಳುವುದಕ್ಕಾಗಿ ಈ 5 ಲಕ್ಷಣಗಳನ್ನು ಅಲ್ಲಿ ಕಲ್ಪಿಸಿಕೊಂಡಿವಿ. ಇವಕ್ಕೆ ಸ್ವರೂಪ ಲಕ್ಷಣ ಅಂತ ಹೆಸರು ಕೊಟ್ಟಿವಿ ತಿಳಿಸಾಕ. ಸ್ವರೂಪ ಲಕ್ಷಣ ಅಂದ್ರೆ ಎದ್ದು ಹೆಂಗೆ ಹೋಗ್ತಾವು? ಇವು ಕೂಡ ಕಲ್ಪಿತ. ಇವು ಕಲ್ಪಿತ ಅಂದರೆ ಮುಳ್ಳಿನಿಂದ ಮುಳ್ಳನ್ನು ತೆಗೆಯುವುದು, ಸುಳ್ಳನ್ನು ಸುಳ್ಳಿನಿಂದ ಹೊಡೆದು ಹಾಕುವುದು. ಇದುವೇ ತಟಸ್ಥ ಲಕ್ಷಣ. ಇಲ್ಲಿ ಮತ್ತೇನು ಬೇರೆ ಏನೂ ಇಲ್ಲ. ಅದಕ್ಕೆ ಇದನ್ನು ಹೇಗೆ ಜೋಡಿಸೋದು, ಏನು ಮಾಡೋದು? ಸ್ವರೂಪ ಲಕ್ಷಣ ಅಂತ ಹೇಳ್ಕೊಂಬಂದೇವೆ ಅನ್ನುವಂಥದ್ದು ಒಂದಿರು ತಲೆ ಬಿಸಿ ಮಾಡಿತ್ತು ಅಷ್ಟೇ, ಮತ್ತೇನಿಲ್ಲ. ವಿರೋಧ ಪರಿಹಾರ ಆಯ್ತಿಲ್ಲ. ಈಗ ವಿರೋಧ ಆಭಾಸ ಇತ್ತು, ಪರಿಹಾರ ಆಯಿತು. ಅಖಂಡ ಚೈತನ್ಯವೇ ನಿನ್ನ ಸ್ವರೂಪ ಅಂತಿದ್ದರ ಅರ್ಥ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.